ಈ ಟೀಮ್ ಲೀಡರ್. ಇವತ್ತು ನಾವೆಲ್ಲ ಫ್ರೆಂಡ್ಸ್ ನಾವೆಲ್ಲ ಬಂದಿರೋದು ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳಕ್ತಿವಿ. ಹಳದಪ್ಪವ್ರೆ, ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕತ್ತೀವಿ. ನಾನು ಕೈ ಮುಗಿದು ಕೇಳ್ಕೊತೀನಿ. ನಾನು ಹೇಳ್ತಕ್ಕಂಥ ಪಾಯಿಂಟ್ ಅನ್ನ ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೀನಿ ನಿಜ ಅಂತಂದ್ರೆ ನಾವು 10 ಕಂಪನಿ ಒಳಗ 20 ಅಲ್ಲ 50 ಅಲ್ಲ 100 ಕಂಪನಿ ಒಳಗ ಕೈ ಸುಟ್ಕೊಂಡಿರ್ಬೋದು. ಬಟ್ ಈ ಕಂಪನಿ ಒಳಗೆ ನಾವು ಸಕ್ಸಸ್ ಆಗೋದು 100% ಸತ್ಯ. ಮತ್ತೆ ನಮ್ಮ ಲೈಫ್ ಅನ್ನು ಸುಧಾರಿಸ್ಕೊಳ್ಳೋದ್ರ, ನಮ್ಮ ಲೈಫ್ ಅನ್ನ ಸೆಟಲ್ ಮಾಡ್ಕೊಳ್ಳೋದು ಸತ್ಯ. ಅಮೌಂಟ್ ಎಷ್ಟು ಬರ್ತಿತ್ತು ಅದು ನಿಮ್ಮ ಮೇಲೆ ಡಿಪೆಂಡ್. ಅದನ್ನ ಪಾಯಿಂಟ್ ನೆಕ್ಸ್ಟ್ ನಾ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ. ಏನ್ರಿ ಚಂದ್ರಶೇಖರ್ ಅವ್ರೆ, ಆಗ್ಬೋದಾ? ಓಕೆ, ಈಗ ನಾವು ಪಾಯಿಂಟ್ ಟು ಪಾಯಿಂಟ್. ಸರ್, ನಾನು ಜಾಸ್ತಿ ಟೈಮ್ ಅನ್ನ ತಗೊಳಂಗಿಲ್ಲ. ಎಲ್ಲಿ ಜರೂರತ್ ಇರ್ತೈತಿ ಅಲ್ಲಿ ಡೀಪ್ ಆಗಿ ಹೋಗ್ತೀನಿ, ಎಲ್ಲಿ ಜರೂರತ್ ಇರಂಗಿಲ್ಲ ಅಲ್ಲಿ ಶಾರ್ಟ್ಕಟ್ ನೊಳಗ ಮಾತಾಡಿ ಮುಗಿಸ್ಬಿಡ್ತೀನಿ. ಪಾಯಿಂಟ್ ಆಗ್ಬೋದಲ್ಲ ಚಂದ್ರಶೇಖರ್ ಅವ್ರೆ? ಆಗ್ಲಿ ಸರ್. ಓಕೆ, ಸೊ ಇವತ್ತು ನಾವು ತಿಳ್ಕೊಳಿಕ್ಕೆ ಬಂದಿರತಕ್ಕಂತ ಸರ್, ನಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾ ಯಾವುದೇ ಬಿಸ್ನೆಸ್ ಅನ್ನ ಮಾಡಿದ್ರೆ ಒಂದು ಬಿಸ್ನೆಸ್ ಒಂದು ನೆಟ್ವರ್ಕ್ ಮಾರ್ಕೆಟ್ ಅಂತ ನಾ ಯಾವತ್ತು ಮಾಡಂಗಿಲ್ಲ. ನಾನು ಒಂದು ಹೊಸ ಪ್ರಾಜೆಕ್ಟ್ ಅಂತ ತಿಳ್ಕೊತೀನಿ. ಇದಕ್ಕೆ ನಾನು ನನ್ನ ಕಡೆಯಿಂದ ಎಷ್ಟು ಆಗ್ತೈತೆ ಸರ್ ಮ್ಯಾಕ್ಸಿಮಮ್ ನಾನು ಎಫರ್ಟ್ ಹಾಕ್ತೀನಿ. ನಾನು ಹೊಸ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೀನಿ. ನಾನು ಹೊಸ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ ದಿನ 24ನೇ ತಾರೀಕು ಆಗಸ್ಟ್ ತಿಂಗಳ 2025 ಇಷ್ಟೊಳಗ, ಅಂದ್ರೆ ಇವತ್ತಿಗೆ ಎಕ್ಸಾಕ್ಟ್ಲಿ 1 ತಿಂಗಳ 2 ದಿನ ಆಯ್ತು. ಈ 1 ತಿಂಗಳ 2 ದಿನದ ಹಿಂದೆ ನಾನೇ ಹೊಸ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೇನಲ್ಲ, ಅಂದ್ರ ಕಂಪನಿ. ಈಗ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಹೆಸರು ಇರಲೇಬೇಕು. ನಮ್ಮ ಒಂದು ಕಂಪನಿಗೆ ನಾವು ಹೆಸರಿಟ್ಟಿದ್ದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟೆ. ಏನಂತ ಇಟ್ಟು ಚಂದ್ರಶೇಖರ್ ಅವರೇ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ನಾವು ಸ್ಟಾರ್ಟಿಂಗ್ ಒಳಗೆ ನಾವು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಬಂದಾಗ ನಾನು ಯಾವಾಗ್ಲೂ ವೆಲ್ತ್ ಕ್ರಿಯೇಟರ್ ಅಚಲ್ಕರ್ ಅಂದ್ರೆ ವೆಲ್ತ್ ಕ್ರಿಯೇಟರ್ಸ್ ಅಂತ ಒಂದು ಟ್ರೇಡ್ ಮಾರ್ಕ್ ಇದನ್ನ ಇಟ್ಟಿದೆ. ಆದ್ರೆ ಮುಂದೆ 1-2 ದಿನದ್ಮೇಲೆ ಕೇವಲ ವೆಲ್ತ್ ಕ್ರಿಯೇಟರ್ ಅನ್ನೋಕ್ಕಿಂತ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಅಂದ್ರೆ ಇದಕ್ಕೊಂದು ಭಾರ ಬರ್ತೈತಿ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಾನ್ ಇದನ್ನ ಕೇವಲ ಕರ್ನಾಟಕ ಭಾರತ ಅನ್ನೋದಕ್ಕಿಂತ ಇಡೀ ವಿಶ್ವದೊಳಗೆ, ಇಡೀ ವಿಶ್ವ ಅಂದ್ರೆ 193 ದೇಶ ಅದಾವ ಸರ್. ಈ 193 ದೇಶದೊಳಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ನ ಅಂದ್ರೆ ನಮ್ಮ ಭಾರತ ಮಾತಂದ ಜೆಂಡಾ ಯಾಕೆ ನಾವು ಇಡೀ ವಿಶ್ವದೊಳಗೆ ಹಾರಿಸಬಾರ್ದ್ರಿ ಸರ್? ಏನು ಸರ್, ಕನಸು ಕಾಣೋದ್ರೊಳಗೆ ತಪ್ಪೇನಿಲ್ಲಲ್ಲ? ಬಿಗ್ ಕನಸು ಕಾಣೋದ್ರೊಳಗೆ ತಪ್ಪೇನಿಲ್ಲಲ್ಲ? ಹೌದು ಸರ್. ಈಗ ನಮ್ಮ ಭಾರತ ಮಾತಂದ ಜೆಂಡಾನ 193 ದೇಶದೊಳಗೆ ಯಾಕೆ ಹಾರಿಸಬಾರ್ದು ಸರ್? ಪ್ರಯತ್ನ ಮಾಡೋದು ನಮ್ ಕೈಯಾಗ, ಅದು ಕೊಡೋದು ಬಿಡೋದು ಮುಂದಿನ ಭಗವಂತನ ಇಚ್ಛೆ. ಏನಂತೀರಿ ಹೆಸರು ಅಂತೀರು. ಹಂಗಾಗಿ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ನಮ್ಮ ಒಂದು ಪ್ರಾಜೆಕ್ಟ್ಗೆ ಅಥವಾ ನಮ್ಮ ಕಂಪನಿಗೆ ಹೆಸರು ಕೊಟ್ಟಿ. ಆಮೇಲೆ ಕಂಪನಿ ಅಂದ್ಮೇಲೆ ಎಲ್ಲಿದು ಸರ್, ಯಾವ ದೇಶದ ಅಂತ ಕೇಳ್ತಾರ. ಸರ್, ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ, ಕರ್ನಾಟಕದ ಕಂಪನಿ. ಅದು ಬ್ಯಾಡ್ಗಿಂದ, ನಾನು ಇರೋದು ಬ್ಯಾಡ್ಗಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಬ್ಯಾಡ್ಗಿ, ಕರ್ನಾಟಕ, ಇಂಡಿಯಾ ಇದೆಲ್ಲ ಬರೆಯೋದಕ್ಕಿಂತ ಇದನ್ನ ನಾವು ಶಾರ್ಟ್ ಕಟ್ ನೊಳಗೆ ಇಂಡಿಯನ್ ಕಂಪನಿ ಅಥವಾ ನಮ್ಮ ಏನ್ ಗ್ಲೋಬಲ್ ವೆಲ್ತ್ ಇಂಡಿಯಾ ಅಂತ ಇಷ್ಟಿಟ್ರೆ ಸಾಕಲ್ಲ ಸರ್? ಚಂದ್ರಶೇಖರ್ ಅವ್ರು ಎಲ್ಲಿದ್ರಿ? ಪ್ರವೀಣ್ ಕುಮಾರ್ ಹೇಳಿ ಸರ್. ಓಕೆ. ಏನ್ ಸರ್, ಈಗ ಕರ್ನಾಟಕ ಬ್ಯಾಡ್ಗಿ ಇಂಡಿಯಾ ಅನ್ನಕ್ಕಿಂತ ಕೇವಲ ಇಂಡಿಯಾ ಅಂತಂದು ಹೇಳಿದ್ರೆ ಸಾಕಲ್ಲ? ಅಂದ್ರೆ ಎಲ್ಲದೂ ಬಂತ ಅದ್ರೊಳಗೆ. ಈಗ ಇದು ಕಂಪನಿ ಹೆಸರು, ಇದು ನಮ್ದು ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಆಯ್ತು. ಈಗ ಪ್ರವೀಣ್ ಕುಮಾರ್ ಅವರೇ, ಕಂಪನಿ ಅಂದ್ಮೇಲೆ ಅದನ್ನ ಒಂದು ಜವಾಬ್ದಾರಿ ತಗೊಂಡು ನಡೆಸ್ತಕ್ಕಂಥ ಒಂದು ವ್ಯಕ್ತಿ ಬೇಕಲ್ಲ? ಈಗ ಜವಾಬ್ದಾರಿ ತಗೊಂಡು ನಡೆಸ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಯಾರು ಓನರ್ ಅಂತಾರ, ಯಾರು MD ಅಂತಾರ, ಯಾರು CEO ಅಂತಾರ. ಸರ್, ಏನಾರು ಕರ್ಕೊಡ್ರಿ, ಬಟ್ ಹೆಸರು ಬರಿಬೇಕಷ್ಟೇ. ಏನ್ ಸರ್, ನಾನು ನಿಮ್ಮ ದೃಷ್ಟಿಯೊಳಗೆ ಒಂದು ಲೀಡರ್ ಆಗಿರಕ್ ಇಷ್ಟಪಡ್ತೀರಿ ಹೊರತಾಗಿ ಓನರು CEO ಅದೆಲ್ಲ ಬೇಡ. ಬಟ್ ಫಾರ್ಮಾಲಿಟಿಗೆ ಬರಿತೀನಿ ನಾನು. ಏನಂತೀರಿ ಹೆಸರು ಅಂತೀರಿ ಸರ್ ಪ್ರವೀಣ್ ಕುಮಾರ್? ಈಗ ನಮಗೆ ಕಂಪನಿ ಹೆಸರು ಗೊತ್ತಾತು, ಎಲ್ಲಿದಂತ ಗೊತ್ತಾತು, ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ ಏನಂತ ಹೆಸರು ಗೊತ್ತಾತು. ಆದ್ರೆ ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿದ ಕೇವಲ ಹೆಸರು ಮಾತ್ರ ಗೊತ್ತಾಗಿತ್ತು ನನಗೆ. ಆದ್ರೆ ಈಗ ನನ್ನ 3 ಪ್ರಶ್ನೆ ಯಾರಿಗೆ, ಈ ವ್ಯಕ್ತಿಗೆ ನನ್ನ ಪರ್ಸನಲ್ ಆಗಿ 3 ಪ್ರಶ್ನೆ ಇದಾವ. ಮೊದಲನೇ ಪ್ರಶ್ನೆ ಏನಂದ್ರೆ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಯಾರು? ಏನ್ ಸರ್, ನನ್ನ ಮೊದಲನೇ ಪ್ರಶ್ನೆ ಏನು? ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಯಾರು? 2ನೇ ಪ್ರಶ್ನೆ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ, ಯಾರಿಗೆ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತೇನ್ರಿ? ಇದು ನನ್ನ 2ನೇ ಪ್ರಶ್ನೆ. ಇನ್ನ ಅಚಲ್ಕರ್ಗೆ ನನ್ನ 3ನೇ ಪ್ರಶ್ನೆ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಮೇಲೆ ವಿಶ್ವಾಸ ಮಾಡಿ ನನ್ನ ಜೀವನ ಇದಕ್ಕೆ ಇಡಬಹುದಾ?
ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡ್ಬೇಕಾದ್ರೆ ನಾವು ಬರೀ ದುಡ್ಡು ಬರೀ ಏನೈತಿ ಒಂದು $30 ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಇದ್ರ ಜೊತೆಗೆ ನನ್ನ ಕನಸನ್ನ ಅಡ ಇಟ್ಟಿರ್ತೀನಿ, ಇದ್ರ ಜೊತೆಗೆ ನನ್ನ ಫ್ಯೂಚರ್ ನ ಅಡ ಇಟ್ಟಿರ್ತೀನಿ. ಹಂಗೆ ಏನ್ ಸರ್ ಪ್ರವೀಣ್ ಕುಮಾರ್ ಅವರೇ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ನಂಬಿ ನಾನು ಬಿಸಿನೆಸ್ ಅನ್ನ ಮಾಡಬಹುದಾ? ಈ ಪ್ರಕಾರ ನಂದು 3 ಪ್ರಶ್ನೆ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಪ್ರವೀಣ್ ಕುಮಾರ್? ಎಸ್ ಸರ್. ಈಗ ನಂದು ಮೊದಲು ಏನ್ ಮಾಡ್ತೀನಿ, 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಚಲ್ಕರ್ ಯಾರು, ಅಚಲ್ಕರ್ಗೆ ಈಗ ಸಾಮರ್ಥ್ಯ ಐತನು. 3ನೇ ಪ್ರಶ್ನೆಗೆ ನಾನು ಕೊನೆಗೆ ಉತ್ತರ ಕೊಡ್ತೀನಿ. ಆಗ್ಬೋದು ಚಂದ್ರಶೇಖರ್ ಅವರೇ? ಆಗ್ಲಿ ಸರ್. ಈಗ ಅಚಲ್ಕರ್ ಯಾರು ಸರ್? ನೀವು ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ರು ಗೊತ್ತಿಲ್ಲ, ಆದ್ರೆ ಅಚಲ್ಕರ್ ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟಿದ್ದು 6ನೇ ತಾರೀಕು 2ನೇ ತಿಂಗಳ 1995ನೇ ಇಸ್ವಿ. ಈಗ ಈ ಟೈಮ್ದೊಳಗೆ ಯಾವತ್ತ ಸೋಮವಾರ, ಮಂಡೇ ಬೆಳಿಗ್ಗೆ 10:30 ಯಾವತ್ತೆ ಈ ಅಚಲ್ಕರ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ. ಈ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ಏನೈತಲ್ಲ, ಇದು ಅಚಲ್ಕರ್ ಸ್ವಂತ ಕಂಪನಿ. ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ 30 ವರ್ಷದಿಂದ ತನ್ನ ಸ್ವಂತ ಕಂಪನಿ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ನಡೆಸಿ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಕಳೆದ 30 ವರ್ಷದಿಂದ ಒಂದು ಸ್ವಂತ ಕಂಪನಿ ನಡೆಸಿ ಅನುಭವ ಇರತಕ್ಕಂಥ ಅಚಲ್ಕರ್ಗೆ ಮತ್ತೊಂದು ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರ್ಬೋದಲ್ಲ? ಓಕೆ ಸರ್, ಇದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? 1ನೇ ಪಾಯಿಂಟ್. ಇದಲ್ದೇನೆ ಮತ್ತೆ ಈ ಕಂಪನಿ ಮುಗಿದ್ಮೇಲೆ ಕಳೆದ 30 ವರ್ಷದಿಂದ ಅಚಲ್ಕರ್ ಸುಮ್ಮನೆ ಕುಂತಿಲ್ಲ. ಜಪಾನ್ ಲೈಫ್ ಆಫ್ ಇಂಡಿಯಾ, ಮೋದಿ ಕೇರ್ ಕಂಪನಿ, ಆಮೇಲೆ RMP ಕಂಪನಿ, ಈ ಪ್ರಕಾರ ಒಂದಲ್ಲ 2 10 ದೊಡ್ಡ ನಾಮಿ ಕಂಪನಿ. ನಾನು ಯಾವ ಕಂಪನಿ ಮಾಡೀನಿ, ಈ ಜಪಾನ್ ಲೈಫ್ ಒಂದು ಬಿಟ್ರೆ ಬಾಕಿ ಪ್ರತಿಯೊಂದು ಕಂಪನಿ ಇವತ್ತು ಜೀವಂತದ ಮತ್ತೆ ಹೆಸರಿಗೆ ವಾಸಿ ಆಗಿರ್ತಕ್ಕಂಥ ಕಂಪನಿ. ಈ ಒಂದು ಮೋರ್ ದೆನ್ 10 ಕಂಪನಿ ಒಳಗೆ ಕಳೆದ 30 ವರ್ಷದಿಂದ ಅಚಲ್ಕರ್ ಒಂದು ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಏನ್ ಸರ್? ಎ ಅಂದ್ರೆ ಆಕ್ಟಿವ್, ಎಲ್ ಅಂದ್ರೆ ಲೀಡರ್. ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಚಂದ್ರಶೇಖರ್ ಅವರೇ? ಎಸ್ ಸರ್. ಸರ್, ಲೀಡರ್ ಅಂದ್ರೆ ಅರ್ಥ ಆಗ್ತೈತ್ರಿ, ಆದ್ರೆ ನೀವು ಆಕ್ಟಿವ್ ಲೀಡರ್ ಅಂತ ಹೇಳಿದ್ರಲ್ಲ, ಏನ್ ಸರ್ ಇದರ ಅರ್ಥ? ಸರ್, ಸಿಂಪಲ್ ಆಗಿ ಇದಕ್ಕೆ ಉತ್ತರ ನಾ ಏನ್ ಮಾಡ್ತೀನಿ ಅಂದ್ರೆ, ನಾನು ಹೊರಗೆ ಬಂದ ನಿಮ್ಮ ಮುಖ ನೋಡಿ ಈ ಪ್ರಶ್ನೆಗೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ. ನಾವು ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ನ ಜಾಯಿನ್ ಆದ್ರೆ ಏನ್ ಮಾಡ್ತೀವಿ? ಲೀಡರ್ ಆಗಿ ಕೆಲಸ ಮಾಡ್ತೀವಿ. ಅಚ್ಚಲ್ಕರೆ ಏನ್ ಮಾಡ್ತಾಂದ್ರೆ, ಯಾವ ದಿನ ಕಂಪನಿ ಜಾಯಿನ್ ಆಗ್ತಾನ ಅವತ್ತೇ ನಮ್ಮ ಸೀನಿಯರ್ ನನ್ನ ಪಾಲಿಗೆ ಸತ್ತಾರ, ನಾನೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕಂತ ಲೀಡ್ ತಗೊಂಡು ಡೇ 1 ನಾವು ಪ್ರೆಸೆಂಟೇಶನ್ ಕೊಡ್ತೀವಿ, ಟ್ರೈನಿಂಗ್ ಅನ್ನ ಕೊಡ್ತೀವಿ, ಎಲ್ಲ A to Z. ಮತ್ತೆ ನಾವು ಯಾವುದೇ ಒಂದು ಕಂಪನಿ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಚಂದ್ರಶೇಖರ್ ಅವರೇ ಇದಕ್ಕೆ ನೀವು ಸಾಕ್ಷಿ ಇದ್ರಿ, ಪ್ರವೀಣ್ ಕುಮಾರ್ ಅವರೇ ನೀವೆಲ್ಲರೂ ಚದಾನದ ಎಲ್ಲರೂ ಸಾಕ್ಷಿ ಇದ್ರಿ. ನಾ ಏನ್ ಮಾಡ್ತಿದ್ದೆ, ಪರ್ 1 ಕಂಪನಿ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ನಿಮ್ ಎದುರಿಗೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿಯರು ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಆ ಕಂಪನಿ ಓನರ್ ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಇದೆ. ಎಸ್ ಅಂತೀರಿ? ಅದೇ ಪ್ರಕಾರ ಮೋದಿ ಕೇರ್ ಮಾಡ್ಬೇಕಾದ್ರೆ ನಿಮ್ ಎದುರಿಗೆ ನಿಂತು ಪ್ರೆಸೆಂಟೇಶನ್, ಅವಾಗ ನಾವು ಫಿಸಿಕಲ್ ಕೊಡ್ತಿದ್ವಿ, ನಿಮ್ ಎದುರಿಗೆ ನಿಂತು ಪ್ರೆಸೆಂಟೇಶನ್ ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಸಮೀರ್ ಮೋದಿ. ಅದೇ ಪ್ರಕಾರ RMP ಮಾಡ್ಬೇಕಾದ್ರೆ ಚಂದನ್. ಈಗ ನನ್ನ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಂದು ವ್ಯಕ್ತಿ ಯಾರು ಅಚಲ್ಕರ್ ಬೇರೆ ಕಂಪನಿಗೆ ತನ್ನದೇ ಆಗಿಂತ ತನ್ನದೇ ಕಂಪನಿ ತಿಳ್ಕೊಂಡು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ತನ್ನ ಕಂಪನಿ ನಡೆಸ್ತಕ್ಕಂಥ ಒಂದು ಏನು ಸಾಮರ್ಥ್ಯ ಇರ್ಬೋದಲ್ಲ? ಐತಿಲ್ಲ ಮುಂದೆ ಗೊತ್ತಾಗ್ತೈತಿ. ಪ್ರಾಕ್ಟಿಕಲ್ ಆಗಿ ಇನ್ನೊಂದು 3 ತಿಂಗಳ 6 ತಿಂಗಳು ಹೋದ್ಮೇಲೆ ಗೊತ್ತಾಗ್ತೈತಿ. ಆದ್ರೆ ಇಷ್ಟೊಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ತನ್ನ ಸ್ವಂತ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರ್ಬೋದಂತೀರು ಇಲ್ಲ ಅಂತೀರು? ಇದೆ ಅಂತಾನೆ ಹೇಳ್ತೀವಿ. ಇದೆ ಅಂತ ಹೇಳ್ತೀರಿ? ಅಂದ್ರೆ ಮೊದಲನೇ ಪ್ರಶ್ನೆ ಅಚಲ್ಕರ್ ಯಾರಂತ ಗೊತ್ತಾತು. ಓಕೆ, ಅಚಲ್ಕರ್ಗೆ ಸಾಮರ್ಥ್ಯ ಐತಿಲ್ಲೋ ಇದು 2ನೇ ಪ್ರಶ್ನೆ ಗೊತ್ತಾತು. ಇನ್ನು 3ನೇ ಪ್ರಶ್ನೆಗೆ ನಾನು ಕೊನೆಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದೆ. ಚಲೋ, ಅಚಲ್ಕರ್ಗೆ ಇಷ್ಟಕ್ಕೆ ಮುಗಿಸ್ಬೇಡ, ಬಾಕಿ ಜಾಸ್ತಿ ಬೇಡ. ಓಕೆ, ಈಗ ನಾವು ಬಿಸ್ನೆಸ್ ಮಾಡಕ್ಕಿಂದ್ಮೇಲೆ ಬಿಸ್ನೆಸ್ ಅಂದ್ಮೇಲೆ ಒಂದು ಬಿಸ್ನೆಸ್ ಒಂದು ನೇಚರ್ ಇರಲೇಬೇಕಲ್ಲ. ಈಗ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಗೆ ಕ್ರೌಡ್ ಫಂಡಿಂಗ್, ಈ ನೇಚರ್ ನಾವು ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ಚಂದ್ರಶೇಖರ್ ಅವರೇ? ಕ್ರೌಡ್ ಫಂಡಿಂಗ್. ಸರ್, ಮೊದಲನೇ ಪ್ರಶ್ನೆ, ಈಗ ನಾ ಒಂದೊಂದು ಪ್ರಶ್ನೆ ಕೇಳ್ತೀನಿ. ಸರ್, ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ರೆ ಕ್ರೌಡ್ ಫಂಡಿಂಗ್ ಅಂದ್ರೆ ಏನು? ಈಗ ನೋಡ್ರಿ, ಕ್ರೌಡ್ ಫಂಡಿಂಗ್ ಅನ್ನೋದು 2 ಅಕ್ಷರದಿಂದ ಕೂಡೈತಿ. ಮೊದಲೇದು ಕ್ರೌಡ್, 2ನೇದು ಫಂಡ್. ಕ್ರೌಡ್ ಅಂದ್ರೆ ಸರ್ ಪಬ್ಲಿಕ್, ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ಪಬ್ಲಿಕ್ ಹೋಗ್ಬೇಕು. ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಜೀವನದೊಳಗೆ ಫೈನಾನ್ಸಿಯಲ್ ಹೆಲ್ಪ್ ಮಾಡಿ ಆ ವ್ಯಕ್ತಿಗೆ ಅನುಕೂಲ ಮಾಡಿಕೊಡುದು ಅಂದ್ರೆ ಅಪ್ ಲಿಫ್ಟ್ ಮಾಡದೆ ನಮ್ಮ ಕಂಪನಿದು ಮೇನ್ ಉದ್ದೇಶ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಸರ್, ನೀವು ಫೈನಾನ್ಸಿಯಲ್ ಹೆಲ್ಪ್ ಮಾಡ್ತೀನಿ, ಅಪ್ಲಿಫ್ಟ್, ನಿಮ್ ಉದ್ದೇಶ ಕರೆಕ್ಟ್ ಐತಿ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನನ್ ಮತ್ತೊಂದು ಪ್ರಶ್ನೆ ಸರ್, ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಒಂದು ವ್ಯವಸ್ಥೆ ಸಿಸ್ಟಮ್ ಏನೈತಲ್ಲ, ಇದು ಲೀಗಲ್ ಐತೇನ್ರಿ? ಲೀಗಲ್ ಇಲ್ಲಿಗಲ್? ಯಾಕಂದ್ರೆ 4 ದುಡ್ಡು ಬರ್ತೈತೆ ಅಂತ ನಾವು ಆಸೆಗೆ ಇಲ್ಲಿಗಲ್ ದಂಧೆ ಮಾಡಿ ನಾಳೆ ಕಾಂಪ್ಲಿಕೇಶನ್ ಒಳಗೆ ಸಿಕ್ಕೋಬಾರ್ದು. ಅದಕ್ಕೆ ನಾ ಈ ಪ್ರಶ್ನೆ ಕೇಳತ್ತೀನಿ. ಏನ್ ಸರ್, ನನ್ನ ಪ್ರಶ್ನೆ ಒಳಗೆ ಏನಾರು ತಪ್ಪೈತೇನ್ರಿಪ್ಪ?
ಏನಿಲ್ಲ. ಹಂಗಾರೆ ಈಗ ನಾನು ಕ್ರೌಡ್ ಫಂಡಿಂಗ್ ಲೀಗಲ್ ಇಲ್ಲಿಗಲ್ ಅದನ್ನ ತಿಳ್ಕೊಳ್ಳೋಣ. ಸರ್, ಈಗ ನಾವು ಮನೆ ಗಣಪತಿ ಹಬ್ಬ ಆಚರಣೆ ಮಾಡಿದ್ವಿ ನಾವೆಲ್ಲರೂ. ನಾವು ಪ್ರತಿಯೊಂದು ಓಣಿ ಒಳಗೆ ಗಣಪತಿ ಇಟ್ಟಿದ್ರು. ಪ್ರತಿಯೊಂದು ಓಣಿ ಒಳಗೆ ಗಣಪತಿ ಇಡ್ಬೇಕಾದ್ರೆ ಜನ ಏನ್ ಮಾಡ್ತಾರೆ, ಪಟ್ಟಿ ತರ ಅಂದ್ರೆ ಅಕ್ಕ ಪಕ್ಕದೊಳಗೆ ಇರ್ತಕ್ಕಂಥವ್ರಿಗೆ ಪಟ್ಟಿ ದಾನ ಕೇಳ್ತಾರ. ಯಾರೋ ಭಕ್ತಿಯಿಂದ ₹5 ಕೊಡ್ತಾರ, ಯಾರು ₹50 ಕೊಡ್ತಾರ, ಯಾರು ₹500 ಕೊಡ್ತಾರ, ಯಾರು ಅನುಕೂಲ ವಸ್ತ್ರ ₹5,000 ಮಟ್ಟ ಕೊಡ್ತಾರ. ಇದನ್ನೆಲ್ಲ ₹5ದಿಂದ ₹5,000 ಏನಂತಾರ ಈ ಪಬ್ಲಿಕ್ ನಿಂದ ಕಲೆಕ್ಟ್ ಮಾಡದಕ್ಕೆ ಪಟ್ಟಿ ಅಂತಾರ. ಈ ಪಟ್ಟಿ ಅನ್ನೋದೇನೈತಲ್ಲ ಇದು ಕ್ರೌಡ್ ಫಂಡಿಂಗ್. ಅಂದ್ರೆ ಒಂದು ದೇವರ ಫಂಕ್ಷನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಕ್ರೌಡ್ ಫಂಡಿಂಗ್ ನಿಂದ ಮಾಡ್ತಾರಂತ ಅರ್ಥ. ಅದೇ ಪ್ರಕಾರ ಒಂದು ದೇವರ ಗುಡಿ ಕಟ್ಟಬೇಕಂದ್ರೆ ಕ್ರೌಡ್ ಫಂಡಿಂಗ್ ನಿಂದ ಮಾಡ್ತಾರ. ಅದೇ ಪ್ರಕಾರ ನಾವು ಧರ್ಮಸ್ಥಳ ಹುಂಡಿಗೆ ದುಡ್ಡು ಹಾಕ್ತಿಲ್ಲ, ಅದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ತಿಲ್ಲ, ಅದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ಈ ಮುಸ್ಲಿಮ್ಸ್ ಜಕಾತ್ ಅಂತ ಕಲೆಕ್ಟ್ ಮಾಡ್ತಾರಲ್ಲ, ಅದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ಇದಂತೂ ಪಬ್ಲಿಕ್ ಅದು ಮತ್ತೆ ದೇವ್ರದಾತ್ರಿ. ಈಗ ನಾವು ಗೋರ್ಮೆಂಟ್ ಮಟ್ಟದೊಳಗೆ ಮಾತಾಡ್ತೀವಿ, ನಾವೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ಇದಕ್ಕೂ ಕ್ರೌಡ್ ಫಂಡಿಂಗ್ ಅಂತ ಕರೀತಾರ. ಈಗ ಶೇರ್ ಮಾರ್ಕೆಟ್ ನಡೆದು ಅದು ಕ್ರೌಡ್ ಫಂಡಿಂಗ್ ಮೇಲೆ, ಮ್ಯೂಚುವಲ್ ಫಂಡ್ ಕಂಪನಿ ನಡೆದು ಅದು ಕ್ರೌಡ್ ಫಂಡಿಂಗ್ ಮೇಲೆ. ಆಮೇಲೆ ಇಷ್ಟೇ ಅಲ್ಲ, ಇವತ್ತು ನಾವು LIC ಅಂತಿಲ್ಲ, ಜಿಂದಗಿ ಕೆ ಸಾಥ್ ಬಿ ಜಿಂದಗಿ ಕೆ ಬಾದ್ ಬಿ, ಅದು ಸಹಿತ ಇನ್ಶೂರೆನ್ಸ್ ಕಂಪನಿ ನಡೆದು ಸಹಿತ ಯಾವ್ದು ಫಂಡಿಂದ, ಪಬ್ಲಿಕ್ ದುಡ್ಡಿನಿಂದ ಅಂದ್ರೆ ಕ್ರೌಡ್ ಫಂಡಿಂಗ್ ನಿಂದ. ಈಗ ಇಷ್ಟೋ ತನಕ ನಾ ಹೇಳ್ದಲ್ಲ, ಇವೆಲ್ಲ ಸಿಸ್ಟಮ್ ಪದ್ಧತಿಗಳಿಂದಲ್ಲ 100% ಲೀಗಲ್ ಇಲ್ಲಿಗಲ್ ಸರ್ ಚಂದ್ರಶೇಖರ್ ಅವರೇ? ಎಲ್ಲವೂ ಲೀಗಲ್ ಆಗೇ ನಡೆಸ್ತಾರೆ. ಎಲ್ಲವೂ ಲೀಗಲ್ ಅಂದ್ಮೇಲೆ ನಾವು ಮಾಡ್ತಕ್ಕಂಥ ಬಿಸ್ನೆಸ್ 100 ಅಲ್ಲ 101% ಲೀಗಲ್ ಐತಂತ ನಾವು ತಿಳ್ಕೋಬಹುದಾ ಇಲ್ಲೋ? ತಿಳ್ಕೊಬೋದು ಸರ್. ಅಂದ್ರೆ ಲೀಗಲ್ ಪಾಯಿಂಟ್ ಬಗ್ಗೆ ನಂದು ಕ್ಲಿಯರ್ ಆತಲ್ಲ? ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಚಲೋ, ಈಗ ಲೀಗಲ್ ಪಾಯಿಂಟ್ ಬಗ್ಗೆನೇ ಕ್ಲಿಯರ್ ಆಯ್ತು. ಈಗ ಮುಂದೆ ಬಿಸಿನೆಸ್ ಬಗ್ಗೆ ಮಾತಾಡೋಣ. ಸರ್, ಈಗ ಬಿಸಿನೆಸ್ ಬಗ್ಗೆ ಮಾತಾಡ್ರಿ. ಅಂದ್ರೆ ಈ ಕಂಪ್ನಿ ನಾನು ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಮುಂದೆ ಬಿಸಿನೆಸ್ ಸ್ಟಾರ್ಟಿಂಗ್ ಅನ್ನ ಜಾಯ್ನಿಂಗ್ ಪ್ರೊಸೆಸ್ ಅಂತ ನಾವು ಇದರಿಂದ ಸ್ಟಾರ್ಟ್ ಮಾಡ್ಬೋದಾ? ಎಸ್ ಸರ್. ಏನ್ ಜಾಯ್ನಿಂಗ್ ಪ್ರೊಸೆಸ್ ಅಂದ್ರೆ ಏನು? ಅಂದ್ರೆ ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕು. ಸರ್, ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ನಾವು ಜೀವನದೊಳಗೆ ಒಂದೇ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್ ನಾವು? $30 ಇನ್ವೆಸ್ಟ್ಮೆಂಟ್ ಸರ್, ಮಾಡ್ಬೇಕಾದ್ರೆ. ಯಾಕೆ ಸರ್ ನೀವು ಡಾಲರ್ನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ? ಸರ್, ನಾ ಮೊದ್ಲೇ ಹೇಳಿನಿ, ನಾನು ನನ್ನ ಕಂಪನಿನ ಅಂದ್ರೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ನ ಕೇವಲ ಭಾರತ ಅಲ್ಲ 193 ದೇಶದೊಳಗೂ ನಮ್ಮ ಭಾರತ ಮಾತಾಂತ ಜೆಂಡಾ ಹಾರಿಸ್ಬೇಕಂತ ಉದ್ದೇಶ ಇಟ್ಕೊಂಡು ನಾ ಕಂಪನಿ ಸ್ಟಾರ್ಟ್ ಮಾಡೇನಿ. ಈಗ 193 ದೇಶದೊಳಗೆ ನಾ ಮಾಡ್ಬೇಕಂದ್ರೆ ನಾನು ಕಾಮನ್ ಕರೆನ್ಸಿ ಡಾಲರ್ದೊಳಗ ಮಾತಾಡ್ಬೇಕಾಗ್ತೈತಿ. ಆದ್ರೆ ನಿಮ್ಮ ಅನುಕೂಲ ಸಲುವಾಗಿ ಡಾಲರ್ ಜೊತೆಗೆ ನಾ ಏನ್ ಮಾಡ್ತೀನಿ, INR ದೊಳಗೂ ಬರ್ಕೋತ ಹೋಗ್ತೀನಿ. ದಯವಿಟ್ಟು ನನಗೆ ನೀವೆಲ್ಲರೂ ಸಪೋರ್ಟ್ ಕೊಡ್ಬೇಕು. ಆಗ್ಬೋದಲ್ಲ ಸರ್? ನಾನು ಸಪೋರ್ಟ್ ಕೊಡ್ತೀರಿ? ಆಗ್ಬೋದು ಸರ್. ಚಲೋ, ಹಾಗಾದ್ರೆ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ $30 ಅಂತ ಹೇಳಿದೆ. ಚಲೋ, $30. ಈ $30 ನಾವು ಇಂಡಿಯನ್ ರುಪಿನಾಗ ಬರಿಬೇಕಲ್ಲ. ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ಇದ್ರ ಜೊತೆಗೆ ನಾನು ಇಂಡಿಯನ್ ರುಪಿನಾಗ ಬರ್ತೀನಿ. ಇಂಡಿಯನ್ ರುಪಿದೊಳಗೆ $2,790 ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಓಕೆ. ಈಗ ಸರ್, ನೀವು ಮತ್ತೊಂದು ಪ್ರಶ್ನೆ. ಈಗ ನನ್ನ ಕಡೆಯಿಂದ ನೀವು ಎಷ್ಟು ತಗೊಳಕತ್ತೀರಿ? $30. ಈ $30 ಲೆಕ್ಕ ಕೊಡ್ರಲ್ಲ, ಎದಕ್ಕೆ ತಗೋತೀರಂತ ಮೊದಲೇ ನಾನು $30 ಲೆಕ್ಕ ಕೊಡ್ತೀನಿ. ಓಕೆ. ಈ ನೀವು ಕೊಡ್ತಕ್ಕಂಥ $30 ನಾ ಏನ್ ಮಾಡ್ತೀನಿ ಅಂದ್ರೆ $5 ಅದ್ರೊಳಗೆ ನೀವು ನನಗಲ್ಲ, ಆ $5 ನೀವೇ $30 $5 ಕಂಪನಿ ಹೆಸರಿಗೆ ಕಳಿಸ್ಬೇಕು. ಯಾರಿಗೆ ಕಳಿಸ್ಬೇಕು ಸರ್? ಕಂಪನಿ ಅಂದ್ರೆ ಯಾವ್ದು ಸರ್? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಒಳಗೆ. ಏನ್ ಸರ್? ನೀವು ನಿಮ್ಮ $30 $5 ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಒಳಗೆ ಎದ್ರ ಸಲುವಾಗಿ ಸರ್? ರಿಜಿಸ್ಟ್ರೇಷನ್ ಫೀಸ್ ಅಂತ, ನೋಂದಣಿ ಫೀಸ್ ಅಂತಾರಲ್ಲ, ಹಂಗಂತ ತಿಳ್ಕೊಂಬಿಟ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಿಮ್ದು ನೋಂದಣಿ ಆಯ್ತು. ನೋಂದಣಿ ಆದ್ಮೇಲೆ ಮತ್ತೆ ಬಾಕಿ ಉಳಿದಿರ್ತಕ್ಕಂತ $25 ನೀವೇನ್ ಮಾಡ್ಬೇಕು? ನಿಮ್ಮ ಅಕೌಂಟಿಂದ, ನಿಮ್ದೇ ಅಕೌಂಟಿಂದ ಆ ಸಂಬಂಧಪಟ್ಟಂತ ವ್ಯಕ್ತಿಗೆ, ಇವ್ರಿಗೆ ನಿಮ್ಮನ್ನ ಈ ಕಂಪನಿಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಆ ಇಂಟ್ರೊಡ್ಯೂಸರ್ಗೆ ನಮ್ಮ ನೆಟ್ವರ್ಕ್ ಭಾಷೆದೊಳಗೆ ರೆಫರರ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ರೆಫರರ್. ಆ ರೆಫರಲ್ ಮಾಡ್ತಕ್ಕಂಥ ವ್ಯಕ್ತಿಗೆ ರೆಫರಲ್ ಇನ್ಕಮ್ ಅಂತ ನೀವ ಕೊಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಂದ್ರಶೇಖರ್ ಅವರೇ, ಈ $5 ಕೊಟ್ಟಿದ್ದಕ್ಕೆ ಕಂಪನಿ ಒಳಗೆ ನಿಮ್ದು ರಿಜಿಸ್ಟ್ರೇಷನ್ ಆಯ್ತು, ಹೆಸರು ರಿಜಿಸ್ಟ್ರೇಷನ್ ಆಯ್ತು. ರಿಜಿಸ್ಟ್ರೇಷನ್ ಆದ್ಮೇಲೆ ಮುಂದೆ ಒಂದು ಪೊಸಿಷನ್ ಇರ್ತೈತಿ, ಮೊದಲದ ಆಕ್ಟಿವ್. ಅದನ್ನ ಆಕ್ಟಿವ್ ಮಾಡ್ಬೇಕಂದ್ರೆ $25 ನಿಮ್ಮ ರೆಫರಲ್ ಯಾರಿರ್ತಾರೆ, ನಿಮ್ ಇಂಟ್ರೊಡ್ಯೂಸರ್ ಇರ್ತಾರಲ್ಲ, ಅವ್ರಿಗೆ ಕೊಡ್ಬೇಕ. ಅವರು ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಪ್ರೊಸೆಸ್ ಕಂಪ್ಲೀಟ್ ಆತಂತ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ನಮ್ಮ ಮೊದಲನೇ ಲೆವೆಲ್ ನಾವು ಈ ಕಂಪನಿ ಒಳಗೆ ಸಿಲ್ವರ್ ಅಂತ ಆಗ್ತೈತಿ. ಆ ಸಿಲ್ವರ್ ಅಂತ ಬಂತಂದ್ರೆ ನಿಮ್ದು ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್.
ಅಂದ್ರೆ ನೀವು ಕೊಟ್ಟಿದ್ದು $30 ಏನಿತ್ತಲ್ಲ, ನೀವು ಸಿಲ್ವರ್ ಪೊಸಿಷನ್ ತಗೊಳ್ಲಿಕ್ಕೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಯಾರು ಸಿಲ್ವರ್ ಆಗ್ತಾರ ಅವ್ರಿಗೆ ಮಾತ್ರ ಈ ಕಂಪ್ನಿ ಒಳಗೆ ಬಿಸಿನೆಸ್ ಮಾಡ್ಲಿಕ್ಕೆ ಒಂದು ಲೈಸೆನ್ಸ್, ಎಲಿಜಿಬಿಲಿಟಿ ಸಿಗ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಒಂದ್ ನಿಮಿಷ, ನಡುವೆ ಫೋನ್ ಬಂತು. The fraud call. ಒಂದ್ ನಿಮಿಷ. ಹಾ, ಈಗ ಪಾಯಿಂಟ್ ನನ್ನ ಧ್ವನಿ ಕೇಳಕ್ತಿದ್ರಿ? Yes, sir. ಹಾ, ನನ್ನ ಧ್ವನಿ ಕೇಳಕ್ತೈತಿ. ಹಾ, ಇದನ್ನ ತೆಗಿತೀನಿ. ಹಾ, ಈಗ ನೋಡ್ರಿ, ಈಗ ನಾನು ಸಿಲ್ವರ್ ಅಂತ ಇದೆ. ಚಂದ್ರಶೇಖರ್ ಅವರೇ, ನಾನು $30 ಕೊಟ್ಟು ನಾ ಸಿಲ್ವರ್ ಆಗೇನಲ್ಲ, ಹಂಗಾರೆ ನನಗೆ ಇನ್ಕಮ್ ಎಷ್ಟು ಬರ್ತಿದ್ರಿ? ಸರ್, ನೀವು $30 ಕೊಟ್ಟು ಸಿಲ್ವರ್ ಆಗಿದ್ದಕ್ಕೆ ₹1 ಇನ್ಕಮ್ ಬರಂಗಿಲ್ಲ. ಸರ್, ₹1 ಇನ್ಕಮ್ ಬರಂಗಿಲ್ಲ ಅಂದ್ಮೇಲೆ ನಾನು $30 ಹಾಕಿದ್ದಕ್ಕೆ ಅರ್ಥ ಇಲ್ಲೇನ್ರಿ? ಅರ್ಥ ಇಲ್ಲ ಅಂತ ನಾ ಹೇಳಿಲ್ಲ, ಆದ್ರೆ ಇನ್ಕಮ್ ಬರಂಗಿಲ್ಲ ಅಂತ ಹೇಳಿ. ಇದ್ರ ಅರ್ಥ ಇಷ್ಟೇ. ಈಗ ಚಂದ್ರಶೇಖರ್ ಅವರೇ, ನಾನೊಬ್ಬ ಆಟೋ ಡ್ರೈವರ್. ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್. ನಾನೊಬ್ಬ ಆಟೋ ಡ್ರೈವರ್ ಅಂತ ತಿಳ್ಕೊಡ್ರಿ. ನಾನು ಸಾಲ ಸೂಲ ಮಾಡಿ $3,75,000 ಕೊಟ್ಟೆ ಒಂದು ಆಟೋ ತಂದೆ ನನ್ನ ಮನೆ ಮುಂದೆ ನಿಂದ್ರಿಸೀನಿ. ಸರ್, $3,75,000 ಕೊಟ್ಟು ಆಟೋ ತಂದ ಮನೆ ಮುಂದೆ ನಿಂದ್ರಿಸಿದ್ರೆ ಇನ್ಕಮ್ ಬರ್ತೈತೇನ್ರಿ? ಇಲ್ಲ. ಮತ್ತೆ ಇನ್ಕಮ್ ಯಾವಾಗ ಬರ್ತೈತಿ? ಈ ಆಟೋ ಜೊತೆಗೆ ನಾನು ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್ ಬರ್ತೈತಿ, ಇಲ್ಲಾಂದ್ರೆ $1 ಇನ್ಕಮ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಹಂಗಾರೆ ನಾನು $3,75,000 ಕೊಟ್ಟಿದ್ದಕ್ಕೆ ಏನ್ ಅರ್ಥ ಇಲ್ಲೇನ್ರಿ? ಅರ್ಥ ಐತಿ. ನೀವು $3,75,000 ಕೊಟ್ಟಿದ್ದಕ್ಕೆ ನಿಮ್ಗೊಂದು ಸ್ವಂತ ಆಟೋ ಬಂತ. ಆ ಸ್ವಂತ ಆಟೋದಾಗ ನಿಮ್ಗೊಂದು ರೋಜ್ಗಾರ್ ಸಿಕ್ತ. ಆ ರೋಜ್ಗಾರದೊಳಗೆ ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತಿ. ಅದೇ ಪ್ರಕಾರ ನೀವು $30 ಕೊಟ್ಟು ಸಿಲ್ವರ್ ಆಗಿದ್ದಕ್ಕೆ ನಿಮ್ಗೊಂದು ಬಿಸ್ನೆಸ್ ಸಿಕ್ತು. ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಡೆಫಿನೆಟ್ಲಿ ಇನ್ಕಮ್ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆದ್ರೆ ಈಗ ನಾವು ತಿಳ್ಕೊಬೇಕಾಗಿದ್ದೇನು, ಇಲ್ಲೇ ಏನ್ ವರ್ಕ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕು. ಹೌದಂತಿರ್ಲಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು. ಈಗ ನೋಡ್ತಾರೆ, ಈಗ ನಾವು ಎಲ್ಲೇ ನಮ್ಮ ಕ್ವಾಲಿಫಿಕೇಶನ್ ಮತ್ತೆ ನಾವು ಯಾವ ಜಾಗದಾಗ ಕೆಲಸ ಮಾಡ್ತೀವಿ, ಆ ಡಿಪೆಂಡ್ ಅಪಾನ್ ಕೆಲಸ, ಕ್ವಾಲಿಫಿಕೇಶನ್ ಮತ್ತೆ ಕೆಲಸದ ಪ್ಲೇಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಈಗ ನೀವ್ ಹೇಳ್ರಿ, ಒಬ್ಬ ಡ್ರೈವರ್ ಕೆಲಸ ಏನು? ಗಾಡಿ ನಡೆಸೋದು, ಹೌದಲ್ರಿ? ಅದೇ ಪ್ರಕಾರ ಒಬ್ಬ ಡಾಕ್ಟರ್ ಕೆಲಸ ಏನ್ ಸರ್? ಏನು ರೋಗ ನಿವಾರಣೆ ಮಾಡೋದು. ಅದೇ ಪ್ರಕಾರ ಒಬ್ಬ ಲಾಯರ್ ಕೆಲಸ ಏನ್ ಸರ್? ಲಾಯರ್ ಕೆಲಸ ಕೇಸನ್ನ ಫೈಟ್ ಮಾಡೋದು. ಅದೇ ಪ್ರಕಾರ ಒಬ್ಬ ಅಗ್ರಿಕಲ್ಚರ್ ಕೆಲಸ ಏನು? ಬೆಳೆ ಬೆಳೆಸೋದು. ಎಸ್ ಅಂತಿರೋ? ಅದೇ ಪ್ರಕಾರ ಇದು ನಮ್ದು ಒಂದು ನೆಟ್ವರ್ಕ್ ಮಾರ್ಕೆಟ್. ಇದು ಫೀಲ್ಡ್ ಗೆ ನೆಟ್ವರ್ಕ್ ಅಂತ ಕರಿತೀವಿ. ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಇಲ್ಲಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಕೆಲಸ ಏನಂದ್ರೆ ಟೀಮ್ ಅನ್ನ ಬೆಳೆಸೋದು, ಟೀಮ್ ಅನ್ನ ಕಟ್ಟೋದೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಯ್ತು. ಚಂದ್ರಶೇಖರ್ ಅವರೇ, ಈ ಟೀಮ್ ಅನ್ನ ಬೆಳೆಸೋದಂದ್ರೆ ಯಾಕೋ ನನ್ನ ತಲೆಯೊಳಗೆ ಕರೆಕ್ಟ್ ಆಗಿ ಹೋಗ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಯಾಕೆ ವಿಸ್ತಾರವಾಗಿ ಹೇಳ್ಬಾರ್ದು ನನಗೆ? ಈಗ ನಾನು ಟೀಮ್ ಅನ್ನ ಬೆಳೆಸೋದಂದ್ರೆ ವಿಸ್ತಾರವಾಗಿ ಹೇಳ್ತೀನಿ, ಕರೆಕ್ಟ್ ತಿಳ್ಕೊಡ್ರಿ. ಮೊದಲು ನಾನು ಕಂಪ್ನಿ ಒಳಗೆ $30 ಕೊಟ್ಟು ಜಾಯಿನ್ ಆಗ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನೇನು ಹಿಂಗ ಜಾಯಿನ್ ಆಗಿಲ್ಲ, ನನಗೂ ಒಂದು ವ್ಯಕ್ತಿ ರೆಫರ್ ಮಾಡಿದ್ದ. ಅವನು ಕೆಲಸ ಮುಗೀತು. ಈಗ ನಾನು ಕಂಪನಿ ಜಾಯಿನ್ ಆದ್ಮೇಲೆ ನನ್ನ ಕಡೆಯಿಂದ ನಾನು 4 ಜನರಿಗೆ ಈ ಕಂಪನಿಗೆ ರೆಫರ್ ಮಾಡ್ಬೇಕು, ಅಥವಾ ಇನ್ನೂ ಸಿಂಪಲ್ ಭಾಷೆದೊಳಗೆ ಹೇಳ್ತೀನಿ, ನಾನು ಮೆಂಬರ್ ಆಗಿನಿ, ನಾನು 4 ಜನ ಮೆಂಬರ್ ಮಾಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈ 4 ಜನರೊಳಗೆ ಇವನೇನ್ ಮಾಡ್ತಾನ? ಇವನು 4 ಜನ ಮಾಡ್ತಾನೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಇವನೇನ್ ಮಾಡ್ತಾನ? ಇವನು 4 ಜನ ಮೆಂಬರ್ ಮಾಡ್ತಾನೆ ಸರ್. ಓಕೆ, ಇವನೇನ್ ಮಾಡ್ತಾನ? ಇವನು 4 ಜನ ಮೆಂಬರ್ ಮಾಡ್ತಾನ. ಈ ಪ್ರಕಾರ ಬಂದಿರ್ತಕ್ಕಂಥ ಪ್ರತಿಯೊಂದು 4 ಜನ ಮಾಡಿದ್ರೆ ನಾನು 4 16 64 256 ಇದ ಪ್ರಕಾರ ಟೀಮ್ ಬೆಳ್ಕೊಂತ ಹೋಗ್ತೈತೆ ಅಂತಿರೋ ಇಲ್ಲಂತಿರೋ? ಬೆಳೆಯುತ್ತೆ. ಈ ಪ್ರಕಾರ ಟೀಮ್ ಬೆಳೆಸೋದೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಮತ್ತೊಬ್ರು ಕೇಳ್ತಾರ, ಸರ್ ನೀವೇನ್ ಡಯಾಗ್ರಾಮ್ ಆಗಿರಲ್ಲ ಅಂದ್ರೆ ಇವನ್ 4 ಇದಕ್ಕೆ ನಮ್ಮ ಊರೊಳಗೆ ಚೈನ್ ಸಿಸ್ಟಮ್ ಅಂತ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಸರ್? ಯಾರು ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೀತಾರ, ಯಾರು ಅಪ್ಲಿಕೇಟೆಡ್ ಮಾರ್ಕೆಟ್ ಅಂತ ಕರೀತಾರ, ಯಾರು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಕರೀತಾರ. ಇದು ನೆಟ್ವರ್ಕ್ ಮಾರ್ಕೆಟ್, ಅಪ್ಲಿಕೇಟೆಡ್ ಮಾರ್ಕೆಟ್. ಆಮೇಲೆ ಇದೆಲ್ಲ ಏನಿದ್ರಿ ಚಲೋ ಭಾಷೆ ಒಳಗೆ ಇನ್ನು ಎಷ್ಟೋ ಜನ ಏನ್ ಮಾಡ್ತಾರಂದ್ರೆ ಇದಕ್ಕೆ ಚೈನ್ ಸಿಸ್ಟಮ್, ಇದಕ್ಕೆ ಟೊಪ್ಗೆ ಹಾಕೋ ಬಿಸ್ನೆಸ್. ಇನ್ನೂ ಕೆಟ್ಟದಾಗಿ ಇದು ಒಬ್ಬರು ಟೊಪ್ಗೆ ಒಬ್ಬರು ತಲೆ ತೆಗೆದ ಇನ್ನೊಬ್ರದ್ದು ಹಾಕೋದು. ಅಂದ್ರೆ ಪ್ಯೂರ್ಲಿ ನಮ್ಮನ್ನ ಏನ್ ಮಾಡ್ತಾರಂದ್ರೆ ಚೀಟಿಂಗ್ ಬಿಸ್ನೆಸ್ ಅಂತ ತಿಳ್ಕೊಂತಾರೆ ಎಷ್ಟೋ ಜನ. ಎಸ್ ಅಂತಿರು ನೋ ಅಂತಿರು? ಎಸ್ ಸರ್. ಇಲ್ಲ, ನಾನು ಎಲ್ಲರದು ಮುಖ ನೋಡಿ ಮಾತಾಡಕ್ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಆಗಿ ಹಳದಪ್ಪವ್ರದ್ದು ಮುಖ ನೋಡಿ ಮಾತಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರದ್ದು ಮೂಗಿಗೆ ಅದು ಬ್ಯಾಂಡೇಜ್ ಆಗೈತೆ, ಅದಕ್ಕೆ ನನಗೆ ಹಗಲೆಲ್ಲ ನೋಡಕ್ ಇಷ್ಟ ಬರ್ತೈತಿ. ಓಕೆ, ಈಗ ನಾನು ವಾಪಸ್ ಏನಿದ್ರಿ ಕೋಸ್ಟ್ ಒಂದ್ 2-3 ಜನದ ಮಾಡಿ. ಇಲ್ಲ ಮಾಡಿರಿ. ಯಾಕೆ ನಿಮ್ದೇನಾಯ್ತು? ಒಂದ್ ನಿಮಿಷ ಇಲ್ಲಿ ಮತ್ತೆ ಯಾರು ಒಂದ್ ನಿಮಿಷ. ನಮ್ಮ ಇವರದ ನಂದೀಶ್ವರ ಅದಾರ, ಒಂದ್ ನಿಮಿಷ. ನಂದೀಶ್ವರ ಅದಾರ, ಒಂದ ನಿಮಿಷ ಪಟಾಪಟ ಮಾಡ್ಬಿಡ್ತೀನಿ ನಾನು. 1ನೇದು ನಂದೀಶ, 2ನೇದು ಮತ್ತೆ ಯಾರದಾರ? ಚಿದಾನಂದ, 2ನೇದು ಚಿದಾನಂದ,
ಮೂರನೇದು ನಾನು ಇವ್ರಿಗೆ ಮಾಡ್ಬಿಡ್ತೀನಿ. ಯಾರಿಗೆ? ನಮ್ಮ ರವೀಂದ್ರ, ನೀವು ರೆಡಿ ಇರಪ್ಪ. ಯಾಕಂದ್ರೆ ನಮ್ ಇವ್ರಿಗೆ ಇವ್ರಿಗೆ ಬಹಳ ಪ್ರಾಬ್ಲಮ್ ಆಗ್ತೈತಿ ಕೆಲವು ಸರಿ, ಅವ್ರದ್ದು ಕೆಲಸದೊಳಗೆ ಇರ್ತಾರ. ಮಾಡ್ಕೊಡ್ರಿ ಸರ್. ಕರೆಕ್ಟ್ ಆಗಿದೆ ಸರ್. ಈಗ ಚಲೋ, ಕರೆಕ್ಟ್ ಆಗೈತಿ, ಬಾಳ ಚಲೋ. ಚಲೋ, ಹಂಗಾರೆ ಸ್ಟಾರ್ಟ್ ಮಾಡ್ಲಿ. ಸೊ ನಾ ಎಲ್ಲಿದ್ದೆ? ನಾನು ಇವ್ರಿಗೆ ನೆಟ್ವರ್ಕ್ ಮಾರ್ಕೆಟ್ ಸರ್, ದಯವಿಟ್ಟು ನಾ ಕೈ ಮುಗಿದ್ ಬಿಡ್ಕೋತೀನಿ. ನೆಟ್ವರ್ಕ್ ಮಾರ್ಕೆಟ್ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ನೆಟ್ವರ್ಕ್ ಮಾರ್ಕೆಟ್ ಅನ್ನ ಯಾವ್ದು ಸರ್, ಅಮೆರಿಕದೊಳಗೆ ಏನ್ ಮಾಡ್ತಾರೆ, ನೆಟ್ವರ್ಕ್ ಮಾರ್ಕೆಟಿಗೆ ಕಂಪಲ್ಸರಿ ಮಾಡ್ಲೇಬೇಕಂತ ಒಂದು ಲೀಗಲ್ ಆಗಿ ಪರ್ಮಿಷನ್ ಕೊಟ್ರ. ಮತ್ತ ಅಲ್ಲೇ ಏನ್ ಹೇಳ್ತ್ರಿ, ಯಾವ ದೇಶದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಲೀಗಲ್ ಆಗಿ ಘೋಷಣೆ ಮಾಡ್ಯಾರ ಮತ್ತೆ ನೆಟ್ವರ್ಕ್ ಮಾರ್ಕೆಟ್ಗೆ ಯಾರು ಜಾಯಿನ್ ಮರ್ಯಾದೆ ಕೊಟ್ರಲ್ಲ, ಆ ಎಲ್ಲ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಆಗ್ಯಾವ. ಉದಾಹರಣೆಗೆ ಅಮೆರಿಕ, ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ನೀವು ಪ್ರತಿಯೊಂದು ಊರು ನೋಡ್ರಿ, ಯಾವ ಕಂಟ್ರಿ ಒಳಗೆ ನೆಟ್ವರ್ಕ್ ಮಾರ್ಕೆಟ್ ಲೀಗಲ್ ಐತಲ್ಲ ಅವೆಲ್ಲ ರಿಚೆಸ್ಟ್ ಕಂಟ್ರಿ ಇದಾವ. ಇಲ್ಲಿ ನಮ್ಮ ಇಂಡಿಯಾದೊಳಗೆ ಪ್ರಾಬ್ಲಮ್ ಐತಿ ಸರ್. ನಿಮಗೆ ನಂಬ್ತಿರೋಲ್ಲ ಗೊತ್ತಿಲ್ಲ, ನಾನು ಸಿಂಗಾಪುರ್, ಮಲೇಷಿಯಾ, ನಾನು ಹಿಂದೊಂದು ಬೇರೆ ಕಂಪನಿ ಮಾಡಿದ್ದೆ. ಕಂಪನಿ ಮಾಡಿದಾಗ 2 ತಿಂಗಳಿಗೆ ಒಂದ್ಸರಿ ಕಂಪಲ್ಸರಿ ಹೋಗ್ಬೇಕಾಗಿತ್ತು. ಅಲ್ಲಿ ಹೋದಾಗ ನಾನು ಸಿಂಗಾಪುರ್ ಮತ್ತು ಪರ್ಟಿಕ್ಯುಲರ್ ಆಗಿ ಮಲೇಷಿಯಾದೊಳಗೆ ಏನ್ ಮಾಡ್ತಾರೆ, ಸಿಂಗಾಪುರ್ ಮತ್ತು ಮಲೇಷಿಯಾದೊಳಗೆ 21-22 ವರ್ಷದ ಹುಡುಗರು, ಯಾರು ಸರ್ ಹಲ್ದಪ್ಪರ, 21-22 ವರ್ಷದ ಹುಡುಗರು, ಅವರು ಸ್ವಂತ ಇನ್ಕಮ್ ದೊಳಗ ಸ್ವಂತ ಕಾರ್ ತಗೊಂಡು ಓಡಾಡಕ್ತಾರ. ಯಾವ್ದು ಕಾರ್ ಸೇರಿ ನೋಡ್ರಿ, ಬುಕಾಟಿ, ಲ್ಯಾಂಬರ್ಗಿನಿ, ರಾಯಲ್ ಸರ್. ಈ ಬುಕಾಟಿ, ಲ್ಯಾಂಬರ್ಗಿನಿ, ರಾಯಲ್ ಸೊನಾಲ್ ಇದು ರೇಸ್ ಕಾರ್. ಒಂದೊಂದು ಕಾರ್ ರೇಟ್ 5-6 ಕೋಟಿ. ಈ 5-6 ಕೋಟಿ ರವೀಂದ್ರ ಅವರೇ, 5-6 ಕೋಟಿ ರೂಪಾಯಿ ಗಾಡಿ ಓಡ್ಸಾಕ್ತಾರಲ್ಲ ಯಾರು ಇವ್ರು? 21-22 ವರ್ಷದ ಮಕ್ಕಳು. ಇಲ್ಲಿ ಇಂಡಿಯಾದೊಳಗೆ ನಾವ ಅವ್ರ ಫೀಸ್ ಕಟ್ತೀವಿ, ನಾವ್ ಅವ್ರಿಗೆ ಖರ್ಚಿಗೆ ರೊಕ್ಕ ಕೊಡ್ತೀವಿ, ಅವ್ರ ಮೊಬೈಲ್ ನಾವ ಕೊಡ್ತೀವಿ, ಮೊಬೈಲ್ ಕರೆನ್ಸಿನ ತಂದೆ ತಾಯನ್ನ ಕೊಡ್ತಾರ. ಇದ್ರ ಪರಿಸ್ಥಿತಿ ಇಂಡಿಯಾ ಸರ್. ಇವತ್ತು ನನಗೆ 56 ವರ್ಷ. ನಾವು ಹುಟ್ಟೋಕ್ಕಿಂತ ಮೊದಲು ಭಾರತ ಡೆವಲಪಿಂಗ್ ಕಂಟ್ರಿ ಇತ್ತು. ನಾನು ಯೌವನದೊಳಗೂ ಡೆವಲಪಿಂಗ್ ಕಂಟ್ರಿ. ಇನ್ನೊಂದು 4 ದಿನ ಹೋದ್ರು ಮುದುಕಾಗಿ ಸಾಯ್ತೀನಿ. ಇನ್ನುವರೆಗೆ ನಮ್ಮ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಐತಿ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಗೆ ಕೊಡಬೇಕಾಗಿದ್ದ ಮರ್ಯಾದೆ ಕೊಟ್ಟಿಲ್ಲ. ನೆಟ್ವರ್ಕ್ ಮಾರ್ಕೆಟ್ ಇಲ್ಲಿಗೆಲ್ಲ ಚೀಟಿಂಗ್ ಬಿಸ್ನೆಸ್ ಅಂದಿದ್ದಕ್ಕೆ ನಾವು ಈ ಪರಿಸ್ಥಿತಿಗೆ ಬಂದೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದರ ಅರ್ಥ ಗೋರ್ಮೆಂಟ್ ಆಫ್ ಇಂಡಿಯಾಗೆ ಲೇಟ್ ಆಗಿ ಬುದ್ಧಿ ಬಂದ್ರೆ ನನ್ ತಪ್ಪೇನ್ರಿ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾರೇನಂತ ನಮಗ್ ಸಂಬಂಧ ಇಲ್ಲ. ನಾವ್ ಮಾಡ್ತಕ್ಕಂಥ ಬಿಸ್ನೆಸ್ 100 ಅಲ್ಲ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಪದ್ಧತಿ. ಯಾಕಂದ್ರೆ ದೇವ್ರ ಈ ಪದ್ಧತಿನ ಅಕ್ಸೆಪ್ಟ್ ಮಾಡಂದ್ಮೇಲೆ ಮತ್ತೆ ಯಾಕ್ರಿ ತಲೆ ಕೆಡ್ಸ್ಕೋಬೇಕು? ಪಾಯಿಂಟ್ ಕ್ಲಿಯರ್ ಆತಲ್ಲ? ನಾನ್ ಮಾಡಕ್ತಿದ್ದು ಟೊಪ್ಗೆ ಹಾಕೋ ಬಿಸ್ನೆಸ್ ಅಲ್ಲ, ಚೈನ್ ಸಿಸ್ಟಮ್ ಅಲ್ಲ, ಯಾವ್ದು ಚೀಟಿಂಗ್ ಬಿಸ್ನೆಸ್ ಅಲ್ಲ. ನಾನ್ ಮಾಡಕ್ತಿದ್ದು ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟ್. ಯಾವ ಕಂಟ್ರಿ ಒಳಗೆ ನೆಟ್ವರ್ಕ್ ಮಾರ್ಕೆಟ್ ಲೀಗಲ್ ಆಗೈತಿ ಅವರೆಲ್ಲ ರಿಚೆಸ್ಟ್ ಕಂಟ್ರಿ ಅದಾರ. ನಮ್ಮ ಉದ್ದೇಶನು ನಮ್ಮ ಭಾರತಕ್ಕೂ ರಿಚೆಸ್ಟ್ ಕಂಟ್ರಿ ಮಾಡ್ಬೇಕಂತಾನೆ ನಾವು ಉದ್ದೇಶ ಒಂದು ಮಿಷನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಆಗ್ಬೋದಲ್ಲ ಹಳದಪ್ಪವ್ರೆ? ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ ಮುಂದೋಗೋಣ. ಈಗ ಈ ಪ್ರಕಾರ ನಾನ್ ಮಾಡಕ್ತಿದ್ದು ಚೀಟಿಂಗ್ ಬಿಸ್ನೆಸ್ ಅಲ್ಲ ಅಂತ ಕ್ಲಿಯರ್ ಆಗ್ತಿಲ್ರಿ ಸರ್ ರವೀಂದ್ರ ಅವರೇ? ಎಸ್ ಸರ್. ಡನ್. ಈಗ ನಾನು ಮುಂದೆ ಹೋಗ್ತೀನಿ. ಹಾಗಾದ್ರೆ ಈಗ ನಾನು ಮಾಡ್ತಕ್ಕಂಥ ಬಿಸ್ನೆಸ್ ಲೀಗಲ್. ಓಕೆ, ಈಗ ಟೀಮ್ ಅನ್ನ ಕಟ್ಟಬೇಕು. ನನ್ನ ಮುಂದಿನ ಪ್ರಶ್ನೆ ಸರ್, ಎಲ್ಲಿವರೆಗೆ ಟೀಮ್ ಅನ್ನ ಕಟ್ಟಬೇಕು ನಾನು ಅದನ್ನ ಹೇಳಿರಲ್ಲ. ಈಗ ಅದು ಇಂತ ಒಳ್ಳೆ ಕ್ವಶನ್ ಕೇಳ್ಬೇಕು ನೀವು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು ಹೇಳ್ತೀನಿ. ಈಗ ನಾನು ಕಂಪನಿ ಜಾಯ್ನ್ ಆಗಿನಿ. ನಾನ್ ಮಾಡ್ತೀನಿ ಸರ್, 4 ಜನ ಮೆಂಬರ್ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 4 ಜನ. ಈ 4 ಜನರಿಗೆ ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಈ 4 ಜನ ಸೇರಿ 4 ಜನ ಮಾಡಿದ್ರೆ 16 ಜನ ಬರ್ತಾರ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದ್ರೆ 64 ಜನ ಬರ್ತಾರ, ಇದಕ್ಕೆ 3ನೇ ಲೆವೆಲ್. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ ಬರ್ತಾರ, ಇದಕ್ಕೆ 4ನೇ ಲೆವೆಲ್ ಅಂತ ಕರಿತೀವಿ. ಈ 256 ಜನ ಸೇರಿ 4 ಜನ ಮಾಡಿದ್ರೆ 1024 ಜನ ಬರ್ತಾರ, ಇದಕ್ಕೆ 5 ಲೆವೆಲ್ ಅಂತ ಕರಿತೀವಿ. ಯಾವ ವ್ಯಕ್ತಿ $30 ಕೊಟ್ಟು ಈ ಕಂಪನಿ ಜಾಯ್ನ್ ಆಗ್ತಾನ ಆ ವ್ಯಕ್ತಿ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್. ಈ ಪ್ರಕಾರ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ರವೀಂದ್ರ ಅವರೇ, ನಮ್ಮ $30 ಕೊಟ್ಟು ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಕೇವಲ ಬಿಸಿನೆಸ್ ಅಲ್ಲ, ಇಡೀ ಜೀವನದೊಳಗ ಗೆದ್ದಂಗ. ಪಾಯಿಂಟ್ ಕ್ಲಿಯರ್ ಆತ್ರಿ ರವೀಂದ್ರ ಅವರೇ? ಈಗ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಬಿಸ್ನೆಸ್ ಅಂತ ಹೇಳಿದ್ರಿ, ಓಕೆ. ಆದ್ರೆ ನೀವು ಜೀವನದೊಳಗೆ ಗೆದ್ದಿರಿ ಅಂತ ಹೇಳಿದ್ರಲ್ಲ, ಇದು ಯಾಕೋ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಅದು ಸ್ವಲ್ಪ ಬಿಡಿಸಿರಲ್ಲ. ಇದು ಕೂತ್ರ ನಾನು ಈಗ ಸದ್ಯ ಕೊಡಂಗಿಲ್ಲ, ಎಂಡಿಗೆ ನಿಮಗೆ ಗೊತ್ತಾಗ್ತೈತಿ. ಆಗ್ಬೋದಲ್ಲ? ಚಲೋ, ಅದ್ರ ಪ್ರಕಾರ ಸರ್ ಮತ್ತೊಂದು ನಮ್ಮ ರವೀಂದ್ರ ಮತ್ತೊಂದು ಪ್ರಶ್ನೆ ಐತಿ ಸರ್. ನೀವು 1ನೇ ಲೆವೆಲ್ ಅಂತ ಹೇಳಿದ್ರಿ. 1ನೇ ಲೆವೆಲ್ಗೆ ನನಗೆ ಎಷ್ಟು ಇನ್ಕಮ್ ಬರ್ತಿದ್ದಿ? 2ನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬರ್ತಿದ್ದಿ? 5ನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬರ್ತಿದ್ದಿ? ಅದನ್ನು ಸ್ವಲ್ಪ ಹೇಳಿರಲ್ಲ ಸರ್. ಈಗ ನಾನು ಮುಂದಿನ ಪ್ರಶ್ನೆ, ಮುಂದಿನ ಕೆಲಸ ಒಂದೊಂದು ಲೆವೆಲ್ಗೆ ಎಷ್ಟೆಷ್ಟು ಇನ್ಕಮ್ ಬರ್ತಿತ್ತ ಸಣ್ಣ ಮಕ್ಕಳಿಗೂ LKG ಮಕ್ಕಳಿಗೂ ತಿಳಿಬೇಕು. ಆತರ ಹೇಳೋದೆ ನನ್ನ ಮುಂದಿನ ಕೆಲಸ. ಆಗ್ಬೋದಲ್ಲ ಸರ್? ಚಲೋ,
ಈಗ ನಾನೇನ್ ಮಾಡ್ತೀನಿ, ಈಗ ನಾ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಿದೆ ಸರ್, $30 $5 ಮಾತ್ರ ಕಂಪನಿ ಕೊಟ್ಟೆ. ಇನ್ನು ಬಾಕಿದು $25 ನಾ ಯಾರಿಗೆ ಕೊಟ್ಟಿನಿ, ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೊಟ್ಟಿನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾ ಕಂಪನಿ ಜಾಯ್ನ್ ಅದೇ, ನಾನ್ ಕಂಪನಿ ಜಾಯ್ನ್ ಆದ್ಮೇಲೆ ಮಾಡ್ಕೋ ನಿಮಗೆ ಕ್ಲಿಯರ್ ಆಗಿ ಹೇಳಿನಿ. ಮೊದಲ ಈ ಕಂಪನಿಗೆ ನಾನು 4 ಜನ ಮೆಂಬರ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? 4 ಜನ ಮೆಂಬರ್. ಈ 4 ಜನ ಮೆಂಬರ್ ಏನ್ ಮಾಡ್ತಾರ, ಇವರು $30 ಕೊಡ್ತಾರ. ಆ $30 $5 ರಿಜಿಸ್ಟ್ರೇಷನ್ ಹೋಗ್ತೈತಿ, ಇನ್ನು $25 ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ನನಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ 4 ಜನ $25 ಕೊಟ್ಟಿದ್ದು ನನಗ್ ಬರ್ತೈತಿ. ಈ ಪ್ರಕಾರ ಒಂದು ವ್ಯಕ್ತಿಯಿಂದ $25 ಅಂದ್ರೆ 4 ಜನರಿಂದ ನನಗೆ ಮೊದಲೇ ಲೆವೆಲ್ದೊಳಗ ಒಂದು $100 ಇನ್ಕಮ್ ಆತು. ಎಷ್ಟಾದ್ರಿ? $100. ಓಕೆ ಚಿದಾನಂದ, ನಿಮ್ದು ಕೆಲಸ ಸ್ಟಾರ್ಟ್ ಆಯ್ತು. ಒಂದು $100 ಅಂದ್ರೆ ಎಷ್ಟು? 9,300 ರೂಪಾಯಿ ಸರ್. 9,300. ಯಾಕ್ರಿ? ಯಾಕಂದ್ರೆ $1ಗೆ 93 ರೂಪಾಯಿ ಅಂತ ಹೇಳ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಹಾ, ಚಲೋ. ಈಗ ನಾನು 4 ಜನ ಮೆಂಬರ್ ಮಾಡಿದೆ. ಯಾವಾಗ ನಾನು ನನ್ನ ಕೆಳಗಡೆ 1 2 3 4 ಜನ ಮೆಂಬರ್ ಮಾಡ್ತೇನಲ್ಲ, ಆ 4 ಜನ ಮಾಡಿದ್ರೆ ಮಾತ್ರ ಕಂಪನಿ ನನಗೆ 2ನೇ ಪ್ರಮೋಷನ್ಗೆ ಪರ್ಮಿಷನ್ ಕೊಡ್ತೈತಿ, ಇಲ್ಲಾಂದ್ರೆ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು 4 ಜನ ಮಾಡೀನಿ, ನಾನು 2ನೇ ಪ್ರಮೋಷನ್ ತಗೋಬೇಕು. 2ನೇ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಈಗ ಈ ಮೊದಲ 2ನೇ ಪ್ರಮೋಷನ್ ಐತಲ್ಲ, ಅದ್ರ ಹೆಸರು ಏನಂತ ತಿಳ್ಕೊಳ್ಳೋಣ. 2ನೇ ಪ್ರಮೋಷನ್ ಹೆಸರು ಗೋಲ್ಡ್ ಸಿಲ್ವರ್ ಆದ್ಮೇಲೆ ಕಂಪ್ಲೀಟ್ ಕಂಪನಿ ನೆಕ್ಸ್ಟ್ ಗೋಲ್ಡ್ ಅಲ್ಲ, ಹಂಗ ನಾನು ಈ ಕಂಪನಿ ಒಳಗೆ ಗೋಲ್ಡ್ ದ ಪ್ರಮೋಷನ್ ತಗೋಬೇಕು. ಏನ್ ಮಾಡ್ಬೇಕು? ನಾನು ಗೋಲ್ಡ್ ದ ಪ್ರಮೋಷನ್ ತಗೋಬೇಕು. ಈಗ ನಾನು ಚಿದಾನಂದ ಗೋಲ್ಡ್ ದ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸಿಲ್ವರ್ ಲೆವೆಲ್ ನಾಗ ಇದ್ದಾಗ ನಂದು ಇನ್ಕಮ್ ಎಷ್ಟಾಗೈತಿ? ಒಂದು $100. ನಾನೇನ್ ಮಾಡ್ಬೇಕಂದ್ರೆ ಈ ಸರಿ ಪಾಕೆಟ್ ಇಂದ ದುಡ್ಡು ಹಾಕ್ಬೇಕಾಗಿಲ್ಲ. ನನಗೆ ಬಂದಿರತಕ್ಕಂತ ಒಂದು $100 ನಾನು $50 ಕೊಟ್ಟು ಗೋಲ್ಡ್ ದ ಪ್ರಮೋಷನ್ ತಗೋಬೇಕು. $100 ಇನ್ಕಮ್ ಬಂದಂತ ವ್ಯಕ್ತಿ $50 ಕೊಟ್ಟು ಪ್ರಮೋಷನ್ ತಗೋಬಹುದಲ್ಲ? ಹೌದು ಸರ್. ಈ ಪ್ರಕಾರ ನಾನು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡೆ. ಮುಂದೇನ್ ಮಾಡ್ಬೇಕ್ರಿ? ಈಗ ಮುಂದೇನ್ ಮಾಡ್ಬೇಕಂದ್ರೆ ನನ್ ಕೆಳಗಡೆ ನಾನು 4 ಜನ ಹಾಕೇನಲ್ಲ, ಅವ್ರ ಏನ್ ಮಾಡ್ತಾರ? 4 ಜನ ಮಾಡಿದ್ರೆ ಅಂತ ಕೊಡ್ರಿ. ಎಷ್ಟು ಜನ ಬಂದ್ರು? 16 ಜನ. ಈ 16 ಜನ ನನ್ನ 2ನೇ ಲೆವೆಲ್ನಾಗ ಇಲ್ಲಿ ಬಂದು ಕುಂದಿರ್ತಾರ. ಏನ್ ಮಾಡ್ತಾರ? ಈಗ ಹೊಸದಾಗಿ ಬಂದಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಿ ಬರ್ತಾರ? 16 ಜನ. ಈಗ ನೀವ್ ಹೇಳ್ರಿ ಯಾರು ರವೀಂದ್ರ ಅವ್ರೆ, ಈ 16 ಜನ ಎಲ್ಲಿಂದ ಬಂದ್ರಂತ ಕೇಳೋದು ಅವಶ್ಯಕತೆ ಐತೇನು? ಇಲ್ಲ. ಯಾಕಂದ್ರೆ 4 ಜನ ಮಾಡ್ಯಾರ. ಈಗ ನನ್ಗೆ ಹಂಗಾರೆ ನನ್ನ ಕರ್ತವ್ಯ ಏನಂದ್ರೆ ಯಾಸ್ ಎ ಲೀಡರ್, ಯಾಸ್ ಎ ಗೋಲ್ಡ್ ಲೀಡರ್, ಈ ವ್ಯಕ್ತಿಗಳಿಗೆ ನಾನು ಸಪೋರ್ಟ್ ಕೊಡೋದು. ಏನ್ ಕೊಡೋದು ಸರ್? ಸಪೋರ್ಟ್ ಕೊಡೋದು. ಮತ್ತೆ ಸಪೋರ್ಟ್ ಒಂದ್ ಮಾತ್ರ ಕ್ಲೀನ್ ಆಗಿ ಹೇಳ್ತೀನಿ, ಸಪೋರ್ಟ್ ಕೊಡೋದಂದ್ರೆ ದುಡ್ಡು ಕೊಡೋದಲ್ಲ. ಸಪೋರ್ಟ್ ಕೊಡೋದಂದ್ರೆ ಅವ್ರು ಓಡಾಡಕ್ಕೆ ಬಯಲತಿ ಪೆಟ್ರೋಲ್ ಖರ್ಚು ಕೊಡೋದಲ್ಲ, ಅವ್ರು ಎಲ್ಲಿ ಉಳ್ಕೊಂತಾರ ಹೋಟೆಲ್ ಲಾಡ್ಜ್ ರೊಕ್ಕ ಕೊಡೋದಲ್ಲ, ಮಾರಲ್ ಸಪೋರ್ಟ್ ಕೊಡೋದು ಮಾತ್ರ. ಯಾರೋ ಎಷ್ಟೋ ಜನ ಮೋಸ ಹೋಗ್ತಾರ. ದಯವಿಟ್ಟು ನನ್ನ ಕಂಪನಿ ಒಳಗೆ ಮಾತ್ರ ಯಾರು ಮೋಸ ಹೋಗ್ಕೋಬೇಡ್ರಿ. ಯಾರೇ ನಿಮ್ಮ ಡೌನ್ $1 ಖರ್ಚಿಗೆ ಕೇಳಿದ್ರು ಕೊಡಕ್ ಹೋಗ್ಬೇಡ್ರಿ. ಮಾರಲ್ ಸಪೋರ್ಟ್ ಮಾತ್ರ ಕೊಡುದು. ಮಾರಲ್ ಸಪೋರ್ಟ್ ಅಂದ್ರೇನು? ಇವ್ರು ಕರ್ಕೊಂಡು ಬಂದಂತ ವ್ಯಕ್ತಿಗೆ ಪ್ರೆಸೆಂಟೇಶನ್ ಕೊಡುದು, ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡುದು, ಲಾಗಿನ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡುದು, ಏನಾರ ಆನ್ಲೈನ್ ಒಳಗೆ ಏನಾರು ಕಟ್ಟಿದ್ರೆ ಅವ್ರಿಗೆ ಜೂಮ್ ಮೀಟಿಂಗ್ ಹೆಂಗ್ ಅಟೆಂಡ್ ಆಗಕ್ ಆಗಿಲ್ಲ ಅಂದ್ರೆ ಅದನ್ನೆಲ್ಲ ತಿಳಿಸಿ ಕೊಡುದು ಮಾತ್ರ ಸಪೋರ್ಟ್ ಅಂತ ಕರೀತೀವಿ, ಹೊರತಾಗಿ ದುಡ್ಡು ಕೊಡುದು ಅವ್ರ ಗುಲಾಮರಾಗಿ ಕೆಲಸ ಮಾಡೋದಲ್ಲ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಚಲೋ. ಈಗ ಇವ್ರಿಗೆ ಏನೈತಿ ಸಪೋರ್ಟ್ ಕೊಟ್ಟೆ ನಾನು 100 ಜನ, 16 ಜನರಿಗೆ ಈಗ $100 ಬಂತಂದ್ರೆ ಏನ್ ನಾನು ಒಂದು $100 ಬಂದಾಗ $50 ಕೊಟ್ಟು ನಾನೇನ್ ಮಾಡಿದ್ದೆ? ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದೆ. ಹಂಗ 16 ಜನರಿಗೆ $100 ಬಂದಾಗ ಅದ್ರೊಳಗೆ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂತಾರ. ಅದೇ ದುಡ್ಡು ನನಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನನ್ 2ನೇ ಲೆವೆಲ್ದೊಳಗೆ $800 ಇನ್ಕಮ್ ಬಂತು. ಪಾಯಿಂಟ್ ಕ್ಲಿಯರ್ ಆಯ್ತು? ಚಂದ್ರಶೇಖರ್ ಚಿದಾನಂದ, $800 ಎಷ್ಟು? 74,400 ರೂಪಾಯಿ. 74,400 ರೂಪಾಯಿ ನಿಮ್ಗೆ ಸೆಕೆಂಡ್ ಲೆವೆಲ್ನಾಗ ಬಂತು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಚಂದ್ರಶೇಖರ್ ಅವರೇ, ಯಾರು ರವೀಂದ್ರ, ಈಗ ನಂದು 16 ಜನ ಕಂಪ್ಲೀಟ್ ಆಯ್ತು. ಯಾವಾಗ ಸೆಕೆಂಡ್ ಲೆವೆಲ್ನಾಗ 16 ಜನ ಆದ್ರೆ ಮಾತ್ರ ಕೈನ್ ಮಾಡ್ತಾರೆ ಕಂಪನಿ ನನಗೆ 3ನೇ ಪ್ರಮೋಷನ್ಗೆ ಅವಕಾಶ ಕೊಡ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಹೌದು ಸರ್, ನಂದೊಂದು ಪ್ರಶ್ನೆ ಐತಿ. ಇಲ್ಲಿ 4 ಜನ ಕಂಪ್ಲೀಟ್ ಆದ್ರೆ 16 ಜನ ಕಂಪ್ಲೀಟ್ ಆದ್ರೆ ಅಂತ ಹೇಳಕ್ತಿರಲ್ಲ, ಏನ್ ಸರ್ ಇದ್ರ ಅರ್ಥ? ಯಾಕೋ ನನ್ ಕನ್ಫ್ಯೂಷನ್ ಐತಿ. ಬಿಡಿಸಿಡ್ರಲ್ಲ. ಈಗ ನಾನು ಅದನ್ನ ಬಿಡಿಸಿ ಹೇಳ್ತೀನಿ. ಈಗ ಇದು ಯಾರು ನಮ್ಮ ರವೀಂದ್ರ ಅಂತ ತಿಳ್ಕೊಡ್ರಿ. RK
ನಮ್ಮ ಆರ್ಕೆ ಏನ್ ಮಾಡ್ತಾರ 1 2 3 ಜನ ಮಾತ್ರ ಮಾಡ್ತಾರ. ಏ ಪಾಯಿಂಟ್ ಕ್ಲಿಯರ್ ಐತ್ರಿ. ಆದ್ರೆ ಇವ್ರ 4ನೇ ವ್ಯಕ್ತಿ ಮಾಡಕ್ಕಿಂತ ಮೊದಲೇ ಇವ್ ಮೊದಲು ಜಾಯ್ನ್ ಆಗಿರ್ತಾನಲ್ಲ ಅವನೇನಾರೆ ನಮ್ಮ ರವೀಂದ್ರಕ್ಕಿಂತ ಮೊದಲೇ 4 ಜನ ಮಾಡಿದ್ರೆ ಅಂತ ಕೊಡ್ರಿ. ಕಂಪ್ಯೂಟರ್ ಕೆಲಸ ಯಾರ್ 4 ಜನ ಮಾಡ್ತಾರ ಅವ್ರಿಗೆ ಗೋಲ್ಡ್ ಪ್ರಮೋಷನ್ ತೊಗೊಳಕ್ಕೆ ಪರ್ಮಿಷನ್ ಕೊಡ್ತಿದ್ವಿ. ಎಷ್ಟು ಅಂತಿರಲ್ಲ ಅಂತಿರು. ಎಸ್ ಸರ್. ಈಗ ಇದು ರವೀಂದ್ರ ಅಂತ ಕೊಡ್ರಿ. ರವೀಂದ್ರ ಕೆಳಗೆ ಇದು ಅಚಲ್ಕರ್ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಅಚಲ್ಕರ್ ಗೋಲ್ಡ್ ಪ್ರಮೋಷನ್ ತಿಳ್ಕಲ್ಲ. ನಮ್ಮ ರವೀಂದ್ರಕ್ಕಿಂತ ಮೊದಲೇ ಅಚಲ್ಕರ್ ಏನಾರೆ $50 ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ರವೀಂದ್ರ ಡೌನ್ಲೈನ್ ಆಗಿರಂಗಿಲ್ಲ. ಅಚಲ್ಕರ್ ರವೀಂದ್ರನ ಅಪ್ಲೈನ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಐತ್ರಿ. ಈ ಪ್ರಕಾರ ನಮ್ಮ ಡೌನ್ಲೈನ್ಸ್ ಯಾವಾಗ ಬೇಕಾದ್ರೆ ನಮ್ಮ ಅಪ್ಲೈನ್ ಆಗ್ಬೋದು. ನಮ್ಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ, ನಮ್ಗಿಂತ ಮೊದಲ ನಮ್ಮ ದೊಡ್ಡ ಪ್ರಮೋಷನ್ ತಗೊಂಡ್ರೆ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಎಸ್ ಸರ್. ಡನ್. ಈಗ ನಾನೇನ್ ಮಾಡೀನಿ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೀನಿ. ನನಗೆ 3ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಾರ. ಹಂಗಾರೆ 3ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರ ನಮ್ಮ ಕಂಪನಿಯವರು? ರೂಬಿ ಪ್ರಮೋಷನ್ ಅಂತ ಇಟ್ಟಾರ. ಏನಂತ ಇಟ್ಟಾರ ಸರ್? ರೂಬಿ. ಈಗ ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನೀವ್ ಹೇಳ್ರಿ ರವೀಂದ್ರ ಅವರೇ, ನನಗ ಗೋಲ್ಡ್ ಲೆವೆಲ್ ನಾಗ ಇದ್ದಾಗ ನಂದು ಇನ್ಕಮ್ ಎಷ್ಟಾಗೈತಿ? $800 ಇನ್ಕಮ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಿಮಗೆ $800 ಇನ್ಕಮ್ ಆದಾಗ $250 ಕೊಟ್ಟೆ ಮುಂದಿನ ಪ್ರಮೋಷನ್ ರೂಬಿ ಪ್ರಮೋಷನ್ ತಗೊಂತಿರೋ ಇಲ್ಲೋ? ತಗೊಂತೀವಿ ಸರ್. ಯಾಕಂದ್ರೆ $800 ಬಂದು ಪಾಕೆಟ್ ಇಂದ ಹಾಕ್ಬೇಕಾಗಿಲ್ಲ, ಬಂದಿದ್ದ ಇನ್ಕಮ್ ನೊಳಗೆ. ಈ ಪ್ರಕಾರ ಈಗ ನಾನ್ ಮಾಡ್ತೀನಿ, $250 ಕೊಟ್ರೆ ನಾ ರೂಬಿ ಪ್ರಮೋಷನ್ ತಗೊಂಡೆ. ಮುಂದೇನ್ ಸರ್? ಮುಂದೇನಪ್ಪಾ ಅಂದ್ರೆ ಈಗ ನನ್ ಕೆಳಗಡೆ ಈ ಗೋಲ್ಡ್ ಲೆವೆಲ್ ನಾಗ ಎಷ್ಟು ಜನ ಬಂದಾರ? ಹೊಸದಾಗಿ 16 ಜನ ಬಂದಿದ್ರು. ಈ 16 ಜನ 4 ಜನ ತಮ್ಮ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಸರ್? 64 ಜನ. ಇದೇ 64 ಜನ 3ನೇ ಲೆವೆಲ್ ದೊಳಗ ಬಂದು ಕುಂದಿರ್ತಾರ. ಈಗ ಹೇಳ್ರಿ ರವೀಂದ್ರ ಅವರೇ, 3ನೇ ಲೆವೆಲ್ ದೊಳಗೆ 64 ಜನ ಎಲ್ಲಿಂದ ಬಂದ್ರು ಅಂತ ಕೇಳೋದು ಅವಶ್ಯಕತೆ ಐತೇನು? ಇಲ್ಲ. ಪಾಯಿಂಟ್ ಕ್ಲಿಯರ್ ಐತ್ರಿ? ಈ 64 ಜನ. ಬಟ್ ನಾನ್ ಮಾಡಿಲ್ಲ. ನಾನ್ ಮಾಡಿದ್ದು 4 ನಕಲ್ 16 14 50. ಈ ಪ್ರಕಾರ ಮಲ್ಟಿಪಲ್ ಆಗಿ 64 ಜನ ಬಂದ್ರು. ಹಂಗಾರೆ ಇಲ್ಲಿ ನಂದು ಏನ್ ಕೆಲ್ಸ? ನಂದು ಕೆಲ್ಸ ಕೇವಲ ಸಪೋರ್ಟ್ ಕೊಡುದು. ನಂದು ಏನೈತಿ? ಸಪೋರ್ಟ್ ಕೊಡುದು. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಇಲ್ಲ ಸಪೋರ್ಟ್ ಕೊಡೋದು ಅಂದ್ರೆ ಅರ್ಥ ಅವ್ರಿಗೆ ದುಡ್ಡು ಕೊಡುದು, ಅವ್ರಿಗೆ ಖರ್ಚಿಗೆ ನೋಡ್ಕೊಳ್ಳೋದು ಇಂಥದ್ದೆಲ್ಲ. ಕೇವಲ ಮಾರಲ್ ಸಪೋರ್ಟ್ ಮಾತ್ರ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಯಾರಾದ್ರೂ ಹಂಗ ನನ್ನ ಕಂಪನಿ ಒಳಗೆ ದುಡ್ಡು ಕೊಟ್ರು ಅವ್ರು ಹೇಳ್ದಂಗ ಗುಲಾಮ್ಗಿರಿ ಮಾಡಿದ್ರೆ ಕಿತ್ತು ಹೋಗಿತ್ತೇನೆ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಯಾವ್ದು ಗಡಬಡಿ ಮಾಡಕ್ ಹೋಗ್ಬಿಡ್ರಿ. ಸೀದಾ ಕೆಲಸ ಮಾಡ್ರಿ, ಸೀದಾ ರೊಕ್ಕ ತಗೊಳ್ರಿ, ನಿಮ್ಮ ಲೈಫ್ ಅನ್ನು ಸೆಟ್ ಮಾಡ್ಕೊಡ್ರಿ, ಮತ್ತೊಬ್ರಿಗೆ ಕೊಡಕ್ ಹೋಗ್ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಸರ್. ಎಸ್ ಸರ್. ಚಲೋ, ಹಂಗಾರೆ ಸಪೋರ್ಟ್ ಕೊಟ್ಟೆ. ನನ್ನ ಸಪೋರ್ಟ್ ತಗೊಂಡು ಎಲ್ಲಿ ಮಟ್ಟ ಕೊಡ್ಬೇಕು? ಈ 64 ಜನ ಗೋಲ್ಡ್ ಲೆವೆಲ್ ರೀಚ್ ಆಗ್ಬೇಕು. ಅವ್ರ ಗೋಲ್ಡ್ ಲೆವೆಲ್ ರೀಚ್ ಆದ್ರೆ ಎಷ್ಟಾಗ್ತೈತಿ? $800 ಬರ್ತೈತಿ. ನಾನ್ ಹೆಂಗೆ $800 ಬಂದಾಗ $250 ಕೊಟ್ಟು ನಾ ಏನ್ ಮಾಡಿದೆ? ರೂಬಿ ಪ್ರಮೋಷನ್ ತಗೊಂಡಿದ್ದಲ್ಲ. ಹಂಗ ಈ 64 ಜನ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂತಾರ. ಅದು ದುಡ್ಡು ನನಗ್ ಬರ್ತೈತಿ. ಈ ಪ್ರಕಾರ ನನಗ 3ನೇ ಲೆವೆಲ್ ಒಳಗೆ ಎಷ್ಟು ಇನ್ಕಮ್ ಬರುತ್ತೆ ಸರ್? $16,000. ಎಷ್ಟು ಬಂತು? $16,000. ಈಗ $16,000 ಅಂದ್ರೆ ಚಿದಾನಂದ ಎಷ್ಟಾಯ್ತು? 14,88,000. 14,88,000 ರೂಪಾಯಿ. ಈ ದುಡ್ಡು ಯಾರಿಗೆ ಬೇಕು? ಯಾರು ಕೊಡ್ಬೇಕಾಗಿದ್ದು? ನಿಮ್ಮ ಜೀವನ ನಡ್ಸಕ್ಕೆ, ನಿಮ್ಮ ಮನೆ ನಡೆಸಲಿಕ್ಕೆ ನೀವು ಕಷ್ಟಪಟ್ಟು ದುಡ್ದಿದ್ದು ನಿಮ್ಮ ಡೌನ್ಲೈನ್ ಹಂಚ ಅಂತ ಕೊಡಕ್ತಿಲ್ಲ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತು? ಇದನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ. ಕರೆಕ್ಟ್ ಕೊಡ್ರಿ. ಇವತ್ತಿಂದ ಪ್ರತಿಯೊಂದು ಮಾತು ರೆಕಾರ್ಡ್ ಆಗ್ತೈತೆ. ಆನ್ಲೈನ್ ಆಗಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಈಗ ಯಾವಾಗಿಲ್ಲ ಇದ್ರ 14 ಲಕ್ಷ ಜೊತೆಗೆ ನಾನೇನ್ ಮಾಡಿದೆ? 3ನೇ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಪಾಯಿಂಟ್ ಕ್ಲಿಯರ್ ಆಯ್ತು? 3ನೇ ಲೆವೆಲ್ ಅನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಕಂಪನಿ ಏನ್ ಮಾಡ್ತೈತಿ? 4ನೇ ಪ್ರಮೋಷನ್ ತಗೊಳಿಕ್ಕೆ ನನಗ ಪರ್ಮಿಷನ್ ಕೊಡ್ತೈತಿ. ಕ್ಲಿಯರ್ ಆತ್ರಿ? ಈಗ ನಾನು 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಸಿಕ್ಕತಿ. ಹಂಗಾರೆ 4ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರ ಕಂಪನಿಯವರು? ಡೈಮಂಡ್. ಅಂದ್ರೆ ನೀವು ಒಬ್ಬ ಡೈಮಂಡ್ ಆದಂಗೆ. ನೀವು ಕಂಪನಿ ಒಳಗೆ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನೀವು ರೂಬಿ ಲೆವೆಲ್ ನೊಳಗಿದ್ದಾಗ ನಿಮ್ದು ಟೋಟಲ್ ಇನ್ಕಮ್ ಎಷ್ಟಾಗೈತಿ? $16,000. ಈಗ ನೀವೇನ್ ಮಾಡ್ಬೇಕಂದ್ರೆ ಈ $16,000 $2,500 ಕೊಟ್ಟು ನೀವು ಡೈಮಂಡ್ ಪ್ರಮೋಷನ್ ತಗೋಬೇಕು. $16,000 ಇನ್ಕಮ್ ಆದಾಗ $2,500 ಕೊಟ್ಟು ತಗೋಬಹುದಾ? ಇಲ್ಲ ಮೊದಲು ಈ ಪ್ರಶ್ನೆಗೆ ಉತ್ತರ ಕೊಡ್ರಿ.
ತಗೋಬಹುದು ವಿಷಯ ತಗೊಳ್ಬೋದು. ತಗೋಬಹುದಲ್ಲ? 100% ತಗೋಬಹುದು. ಈ ಪ್ರಕಾರ $2,500 ಕೊಟ್ಟು ನಾ ಏನ್ ಮಾಡ್ತೀನಿ, ಪ್ರಮೋಷನ್ ತಗೋತೀನಿ. ಈಗ $250 ಕೊಟ್ಟು ಪ್ರಮೋಷನ್ ತಗೊಂಡೆ. ಮುಂದೇನ್ರಿ? ಮುಂದೆ ನೀವೇನ್ ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕು. ಏನು ಇಲ್ಲೇ ರೂಬಿ ಲೆವೆಲ್ ನೊಳಗೆ ಹೊಸದಾಗಿ ಎಷ್ಟು ಜನ ಬಂದಾರ? 64 ಜನ. ಈ 64 ಜನ 4 ಮೆಂಬರ್ ಮಾಡಿದ್ರೆ ಎಷ್ಟು ಜನ ಬರ್ತಾರ? 256. ಇದೇ 256 ಜನ ಇಲ್ಲಿ 4ನೇ ಲೆವೆಲ್ದೊಳಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ 4ನೇ ಲೆವೆಲ್ದೊಳಗ ಈ 256 ಜನ ಬಂದ್ ಕುಂತಾರಲ್ಲ, ನಿಮ್ಮ ಕರ್ತವ್ಯನು, ನಿಮ್ಮ ಕರ್ತವ್ಯ ಮತ್ತೆ ನಾನು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ, ಮಾರಲ್ ಸಪೋರ್ಟ್ ಕೊಡೋದು ಹೊರತಾಗಿ ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು, ಇಲ್ಲಿಗಲ್ ದಂಧೆ ಮಾಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಸಪೋರ್ಟ್ ಕೊಡ್ರಿ ಸರ್. ನೆಟ್ವರ್ಕ್ ಮಾರ್ಕೆಟ್ ನಾಗ ಸಪೋರ್ಟ್ ಕೊಡೋದು ಬಹಳ ದೊಡ್ಡ ಕೆಲಸ. ಎಲ್ಲಿವರೆಗೆ ಸಪೋರ್ಟ್ ಕೊಡ್ಬೇಕು? ಈ 256 ಜನ ರೂಬಿ ಲೆವೆಲ್ ಅನ್ನ ರೀಚ್ ಆಗ್ಬೇಕು. ಅವ್ರು ರೂಬಿ ಲೆವೆಲ್ ರೀಚ್ ಆದ್ರೆ ಎಷ್ಟಾಗ್ತೈತಿ? ಇಂಡಿವಿಜುವಲ್ ವ್ಯಕ್ತಿಗೆ, ಒಂದೊಂದು ವ್ಯಕ್ತಿಗೆ $16,000 ಇನ್ಕಮ್ ಬರ್ತೈತಿ. ಈಗ ನಾನು ಹಿಂಗ $16,000 ಬಂದಾಗ $2,500 ಕೊಟ್ಟು ಏನ್ ಮಾಡಿದೆ? ನಾನು ಡೈಮಂಡ್ ಪ್ರಮೋಷನ್ ತಗೊಂಡೆ. ಈ ಪ್ರಕಾರ ನನ್ನ ಸಪೋರ್ಟ್ ತಗೊಂಡೆ 16,000 ಗಳಿಸರ್ 2,500 ಕೊಟ್ಟೆ ನನ್ನ ಡೈಮಂಡ್ ಆಗ್ತಾರಂತಿರೋ ಇಲ್ಲಂತಿರೋ? ಎಸ್ ಸರ್. ಹಾಗೆ ಆಗ್ತಾರೆ ಸರ್. ಅದೇ ದುಡ್ಡು ನನಗೆ ಬರ್ತೈತಿ. ಈ ಪ್ರಕಾರ ಈಗ ನನಗೆ 256 ಜನ, ಈ 256 ಜನರದ್ದು ದುಡ್ಡು $6,40,000 ಆಗಿ ಬರ್ತೈತಿ. $6,40,000 ಅಂದ್ರೆ ಇದು ಡಾಲರ್ ನಿಂದ ಕನ್ವರ್ಟ್, ಇಂಡಿಯನ್ ರುಪಿ ಕನ್ವರ್ಟ್ ಮಾಡೋ ಜವಾಬ್ದಾರಿ ಯಾರ್ದು? ಚಿದಾನಂದ ಹಾಂ ಸರ್. ನೋಡಿ, ಎಲ್ಲೈತಿ? ಹಾ ಹೇಳ್ರಿ. 5,95,20,000. 5,95,20,000 ರೂಪಾಯಿ. ಈ ದುಡ್ಡನ್ನ, ಈ 5,95,20,000 ರೂಪಾಯಿ ನಾನು ಯಾರಿಗೆ ಕೊಟ್ಟಿನಿ? ನಿಮ್ಮ ಸೊಲಾಗಿ, ನಿಮ್ಮ ಹೆಂಡತಿ ಮಕ್ಕಳ ಸೊಲಾಗಿ, ನಿಮಗ ಮನೆ ಕಟ್ಲಂತ ಶಿಕ್ಷಕರಿಗೆ ದಾನ ಧರ್ಮ ಮಾಡಿ ಡಿಸ್ಕೌಂಟ್ ಕೊಡ್ಬೇಕಂತಲ್ಲ. ಪಾಯಿಂಟ್ ಕ್ಲಿಯರ್ ಮಾಡ್ಕೊಡ್ರಿ. ಅರ್ಥ ಆಯ್ತು? ಹಾ, ಈಗ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಇದ್ರ ಜೊತೆಗೆ ನಿಮ್ದು ಆಲ್ಮೋಸ್ಟ್ ಅಲ್ಲ ಇಲ್ಲಿವರೆಗೆ ನಾನು ಕಳೆದ 1 ಅಲ್ಲ 2 ಅಲ್ಲ 30 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡೀನಿ. 30 ವರ್ಷದೊಳಗೆ ಕೇವಲ 4 ಲೆವೆಲ್ 4 ಜನ ಮೆಂಬರ್ ಮಾಡಿ 4 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ $6 ಕೋಟಿ ಇನ್ಕಮ್ ಬರಂತ ಕಂಪನಿ ನಾನಂತೂ ನೋಡಿಲ್ಲ. ನೋಡಿದ್ರೆ ನೀವು ಇದನ್ನ ನೋಡಿದ್ರೆ ಹೇಳ್ರಿ ನನಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಒಂದನೇ ಪ್ರಶ್ನೆ. ಈಗ ನಾನು 4ನೇ ಪ್ರಮೋಷನ್ ಕಂಪ್ಲೀಟ್ ಮಾಡಿದಕ್ಕೆ ಕಂಪನಿ ನನಗೇನ್ ಮಾಡ್ತೈತಿ? 5ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಅಂದ್ರೆ ಈಗ ನಾನು 5ನೇ ಪ್ರಮೋಷನ್ ತಗೋಬಹುದು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು. ಈಗ ಮೊದಲು ಹೇಳ್ರಿ, 5ನೇ ಪ್ರಮೋಷನ್ ಹೆಸರು ನಾವ್ ಏನ್ ಇಟ್ಟಿರ್ತೀವಿ? ಬ್ಲೂ ಡೈಮಂಡ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾರ ಮಧ್ಯದೊಳಗೆ ಮಾತಾಡಕೋಬೇಡ್ರಿ. ಈ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಚಿದಾನಂದ? ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ನೀವ್ ಹೇಳ್ರಿ, ನಾನು ಡೈಮಂಡ್ ಲೆವೆಲ್ ಇದ್ದಾಗ ನಂದು ಇನ್ಕಮ್ ಎಷ್ಟಾಗೈತಿ? $6,40,000. ಈಗ ನಾ ಏನ್ ಮಾಡ್ಬೇಕು? ಈಗ ನನಗೆ $6,40,000 ಆಗಿತ್ತಲ್ಲ, ಅದ್ರೊಳಗೆ ಕೇವಲ $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಸರ್ ಈ 10,000 ನಾನು ಕೊಡಕ್ ಒಲ್ಲೆ ಅಂದ್ರೆ ಸರ್ ಒಂದ್ ಮಾತಾಡ್ತೀವಿ ಕೊಡ್ರಿ. ಮೊದಲೇ ನಿಮ್ಗೆ ಆ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಈಗ ಚಂದ್ರಶೇಖರ್ ಅವರೇ, ಈ ಚಿದಾನಂದ ನಿಮ್ಗೆ $16,000 ಬಂದಾಗ ಏನು? $16,000 ಬಂದಾಗ $2,500 ಕೊಟ್ಟು ನೀವು ಡೈಮಂಡ್ ಆದ್ರಿ. ಅಕಸ್ಮಾತ್ ನೀವು 2,500 ಕೊಟ್ಟು ಡೈಮಂಡ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗ್ತಿತ್ತು? $6 ಕೋಟಿ ಲಾಸ್ ಆಗ್ತಿತ್ತು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ಹೇಳ್ರಿ, ನಾವು ಕಂಪನಿ ಜಾಯ್ನ್ ಆಗಕ್ಕಿಂತ ಮೊದ್ಲೆ 2,500 ಹಾಕ್ಲಿಲ್ಲ ಅಂದ್ರೆ $6 ಕೋಟಿ ಲಾಸ್ ಆಗ್ತೈತೆ ಅಂದ್ರೆ ಮಾಡ್ಕೊಂತಾರಂತಿರೋ ಇಲ್ಲಂತಿರೋ? ಎಷ್ಟು ಮಾಡ್ಕೊಂತಾರೆ? ಅಕಸ್ಮಾತ್ ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ಳೋದು. ಈಗ ಈ ವ್ಯಕ್ತಿ ನನ್ ಇದು ಇದು ಯಾರು? ರವೀಂದ್ರ ಆರ್ ಕೆ ಕೆಳಗೆ ಚಂದ್ರಶೇಖರ್ ಬಂದಾರ. CS ಚಂದ್ರಶೇಖರ್ ಬಂದಾರ. ಚಂದ್ರಶೇಖರ್ ಅವ್ರೆ $2,500 ಕೊಟ್ಟೆ ರೂಬಿ ಪ್ರಮೋಷನ್ ತೊಗೊಳಕ್ಕೆ, ಯಾವ್ದು ಡೈಮಂಡ್ ಪ್ರಮೋಷನ್ ತೊಗೊಳಕ್ ಒಲ್ಲೆ ಅಂದ್ರೆ ತಿಳ್ಕೊಡ್ರಿ. ಈ ಚಂದ್ರಶೇಖರ್ ಬರ್ಬೇಕಾಗಿರ್ತಕ್ಕಂಥ $6 ಕೋಟಿ ಇದು ಆಟೋಮೆಟಿಕ್ ಆಗಿ ಸ್ಕಿಪ್ ಆಗಿ ಯಾರಿಗೆ ಬರ್ತೈತಿ? ರವೀಂದ್ರ ಬರ್ತೈತಿ. ಲಾಸ್ ಆಗೋದಿಲ್ಲ, ಹಂಗೂ ಲಾಸ್ ಆಗೋದಿಲ್ಲ, ಹಿಂಗೂ ಲಾಸ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಯಾಕಂದ್ರೆ ಸ್ಕಿಪ್ ಮಾಡಕತ್ತಲ್ಲ. ಇಲ್ಲೇ ಚಂದ್ರಶೇಖರ್ ಕೆಳಗಿರ್ತಕ್ಕಂಥ 4 ಜನ ಅದ್ರಲ್ಲ, ಅವ್ರ ಏನ್ ಮಾಡ್ತಾರ? ಸೂಪರ್ ಸೀಡ್ ಮಾಡಿ ಇಲ್ಲೇ ನಿಮ್ಗೆ ಹೇಳಿ ಬರ್ತಾರ ಚಂದ್ರಶೇಖರ್ಗಿಂತ ಮೇಲೆ. ಆಮೇಲೆ ನಮ್ಮ ರಾಜ ಯಾರು? ರವೀಂದ್ರ ಮಧ್ಯದೊಳಗೆ ಬಂದು ಕುಂದಿರ್ತಾರ. ರವೀಂದ್ರ ಕೆಳಗಿರ್ತಾರ, ರವೀಂದ್ರ ಮೇಲೆ ಹೋಗಂಗ. ಪಾಯಿಂಟ್ ಕ್ಲಿಯರ್ ಆತಲ್ಲ? ನಾವ್ ಹೆದರದ ಅವಶ್ಯಕತೆ ಇಲ್ಲ. ಮಾಡ್ಕೊಂಡ್ರೆ ಬಹಳ ಚಲೋ, ಮಾಡ್ಕೊಳ್ಳೋದು ಇನ್ನೂ ಚಲೋ ಅಂತ ತಿಳ್ಕೊಂಡ್ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ಆ ತರದ್ ಏನು ಲಪಡಾಗಿಲ್ಲ. ಈಗ ನಾನು $10,000 ಕೊಟ್ಟು ನಾನು ಪ್ರಮೋಷನ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತ್ರಿ?
ಸರ್ ಎಸ್ ಸರ್. ಈಗ $10,000 ಕೊಟ್ಟ ಮೇಲೆ ಮುಂದೆ ಏನ್ ಮಾಡ್ಬೇಕು? ಈಗ ಡೈಮಂಡ್ ಲೆವೆಲ್ ನಾಗ ಇದ್ದಾಗ ಯಾವ ಲೆವೆಲ್ ಸರ? ಇಲ್ಲ ನನ್ನ ಕೆಳಗಡೆ ಡೈಮಂಡ್ ಲೆವೆಲ್ ಒಳಗೆ ಇದ್ದಾಗ ಎಷ್ಟು ಜನ ಹೊಸಬ್ರು ಬಂದಾರ? 256 ಜನ ಹೊಸಬ್ರು ಬಂದಾರ. ಇವು ಹೊಸಬ್ರು ಒಂದೊಂದು ವ್ಯಕ್ತಿ 4 ಜನ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಸರ್? 1024 ಜನ. ಇದೇ 1024 ಜನ ನನಗೆ ಎಲ್ಲಿ ಬಂದು ಕುಂತ್ರು? ಇಲ್ಲೇ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. 1024 ಜನ ಎಲ್ಲಿಂದ ಬಂದ್ರಂತ ನಾನು ಕೇಳೋದು ಅವಶ್ಯಕತೆ ಐತೇನ್ರಿ? ಇಲ್ಲ. ಇಲ್ಲ. ನನಗೆ ಗೊತ್ತೈತಿ ಎಲ್ಲಿಂದ ಬಂದಾರ. ಆಮೇಲೆ ನನ್ನ ಕರ್ತವ್ಯ ಏನಂತ ನನಗೆ ಗೊತ್ತೈತಿ. ಏನು? ಈ 1024 ಜನ ಬಂದಿರಲ್ಲ, ಇವ್ರಿಗೆ ನಾನು ಮಾರಲ್ ಸಪೋರ್ಟ್ ಕೊಡುದು. ಮಾರಲ್ ಸಪೋರ್ಟ್ ಅಂದ್ರೆ 124 ಜನರಿಗೆ 1 ಲಕ್ಷ ನಾನು ತಿಂಗಳ ಪೇಮೆಂಟ್ ಕೊಡ್ಬೇಕೇನು? ಇಲ್ಲ. ಅವ್ರಿಗೇನ ಖರ್ಚಿಗೆ ದುಡ್ಡು ಕೊಡ್ಬೇಕೇನು? ಲಾಡ್ಜ್ ಖರ್ಚು, ಪೆಟ್ರೋಲ್ ಖರ್ಚು ಇಂಥದ್ದೆಲ್ಲ ಮಾಡಂಗಿಲ್ಲ. ಕೇವಲ ಮಾರಲ್ ಸಪೋರ್ಟ್ ಕೊಡುದು. ಮಾರಲ್ ಸಪೋರ್ಟ್ ಅಂದ್ರೇನು? ಲಾಗಿನ್ ಮಾಡಿದ ಹೆಂಗಂತ ಕಲಿಸ್ಕೊಡುದು. ಆಮೇಲೆ ಜೂಮ್ ಮೀಟಿಂಗ್ ಅಟೆಂಡ್ ಆಗದೆ ಅಂತ ಕಲಿಬೇಕು. ನೆಸೆಸ್ ಇದ್ರೆ ಪ್ರೆಸೆಂಟೇಶನ್ ಕೊಡೋದು. ಏನಾರ ಡೌಟ್ ಇದ್ರೆ ಕ್ಲಿಯರ್ ಮಾಡುದು. ಇದನ್ನ ಮಾಡ್ಬೇಕು ಹೊರತು ರೊಕ್ಕ ಕೊಡದಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಬೇರೆ ಕಂಪ್ನಿ ಇಂಥದ್ದೆಲ್ಲ ಮಾಡಿ ನೀವು ಹಾಳಾಗಿರಿ. ನನ್ನ ಕಂಪ್ನಿ ಒಳಗೆ ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಮಾಡಕ್ ನಾವು ಬಿಡೋದು ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಚಲೋ. ಈಗ ನಾನು 1024 ಜನ ಈಗ ನಾ ಸಪೋರ್ಟ್ ಕೊಟ್ಟೆ. ಎಲ್ಲಿ ಮಟ್ಟ ಸಪೋರ್ಟ್ ಕೊಡ್ಬೇಕು? ಎಲ್ಲಿ ಮಟ್ಟ ಸಪೋರ್ಟ್ ಕೊಡ್ಬೇಕಂದ್ರೆ ಈಗ ತಿಳ್ಕೊಡ್ರಿ, ಈ ಲೆವೆಲ್ ನೊಳಗ ಬಹಳ ದೊಡ್ಡ ಜವಾಬ್ದಾರಿ ಐತಿ, ಸಣ್ಣ ಜವಾಬ್ದಾರಿ ಅಲ್ಲ. ನಂದು ಜವಾಬ್ದಾರಿ ಎಲ್ಲಿ ಮಟ್ಟ ಐತಿ ಅದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಈ 1024 ಜನರಿಗೆ ನಾನು ಡೈಮಂಡ್ ಮಾಡ್ಬೇಕು. ಸ್ವಾಮಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ ತಿಳ್ಕೊಡ್ರಿ. 1024 ಜನರಿಗೆ ಡೈಮಂಡ್ ಮಾಡೋದು ಅಷ್ಟು ಹಗರಲ್ಲ. ಅಷ್ಟು ಹಗರಲ್ಲ ನನಗೂ ಗೊತ್ತೈತಿ. ನಾನು ಅದಕ್ಕೆ ತಕ್ಕಂತೆ ಇನ್ಕಮ್ ಬರಂಗ್ ಮಾಡೀನಿ. ಈಗ 1024 ಜನ ಡೈಮಂಡ್ ಆದ್ರು, ಅವ್ರಿಗೆ ಎಷ್ಟು ಬರ್ತೈತಿ? 6 ಲಕ್ಷ. ಈಗ ನೀವ್ ಹೇಳ್ರಿ, ನನ್ನ ಸಪೋರ್ಟ್ ಅನ್ನು ತಗೊಂಡ್ರೆ ಈ ಪ್ರತಿ ಒಂದ್ ವ್ಯಕ್ತಿ 6,40,000 ಇನ್ಕಮ್ ಅನ್ನು ತಗೊಂಡಾಗ ನಾನು ಹೆಂಗ 6,40,000 ಬಂದಾಗ ಖುಷಿಯಿಂದ ನೀವೇನ $10,000 ಕೊಟ್ಟೆ ಖುಷಿಯಿಂದ ನೀವು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡ್ರೆ ಏನ ಅಳ್ಕೊಂತ ತಗೊಂಡ್ರು? ಖುಷಿ. ಈ ಪ್ರಕಾರ 1024 ಜನ ಖುಷಿಯಿಂದ ನಿಮ್ಗೆ ಪ್ರತಿ ಒಂದ್ ವ್ಯಕ್ತಿ $10,000 ಕೊಟ್ಟು ಪ್ರಮೋಷನ್ ತಗೊಂತಾನ. ಒಂಟಿ ಕ್ಲಿಯರ್ ಆತ್ರಿ? ಈ ಪ್ರಕಾರ ಪ್ರತಿಯೊಬ್ರು ಪ್ರಮೋಷನ್ ತಗೊಂಡ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ? ಚಿದಾನಂದ ಇನ್ಕಮ್ ನಂದು ಕರ್ತವಲ್ಲ $1,02,40,000 ಇನ್ಕಮ್ ಆಗ್ತೈತಿ. $1,02,40,000. ಇಲ್ಲಿ $1,02,40,000 102 ಕೋಟಿ $1,02,40,000 ಅಂದ್ರೆ ಈಗ ಹೇಳ್ರಿ ಚಿದಾನಂದ, ನಿಮ್ಮದು ಪಾಳೆ ಎಷ್ಟು ಇಂಡಿಯನ್ ರುಪಿನಾಗ ಎಷ್ಟಾಗ್ತೈತಿ? 95 ಕೋಟಿ ಒಂದು ನಿಮಿಷ. 95 ಕೋಟಿ 23 ಲಕ್ಷ 20,000. ಈಗ ಸರ್ 85 ಆಗೈತಿ ಅಂದ್ರೆ 10 ಕಡಿಮೆ. ಏನ್ ಮಾಡ್ತೀರಿ? 10 ಕಡಿಮೆ ಕೊಟ್ರೆ ಸುಮ್ನೆ ತಗೋಬೇಕಿಲ್ರಿ? ಏನ್ ನೀವೇನ? ಚಲೋ. 95 ತಗೊಳಂಗಿಲ್ಲ. $1 ಕೊಟ್ರೆ ತಗೊಳಂಗಿಲ್ಲ. ಕಡಿಮೆ ಕೊಟ್ಟು ತಗೊಳಂಗಿಲ್ಲ. ಗೊತ್ತೈತಿ. ಯಾಕಂದ್ರೆ ನಾನಾ ಹೇಳಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡತ್ತ. ಮತ್ತೆ ನಾನಾ ಹೇಳಿದ್ರಂಗೆ ಎಷ್ಟು ಬಂತು? 95 ಕೋಟಿ 23,20,000. ಈ ಪ್ರಕಾರ ಆ ದೇವರ ಏನೈತಿ ನೋಡ್ರಿ, ದೇವರ ಅನುಗ್ರಹ ಅಂತೂ ಇದ್ದೇ ಇರ್ತೈತಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಕ್ತಿವಿ, ಯಾವ್ದ್ರಿಗೂ ಸುಳ್ಳು ಹೇಳಾಕ್ತಿಲ್ಲ. ಈ ಪ್ರಕಾರ ನಾನು 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಏನಾರೆ ಆ ದೇವರ ಆಶೀರ್ವಾದದಿಂದ ನಾ ಕಂಪ್ಲೀಟ್ ಮಾಡಿದ್ರೆ ಈ ಕಂಪ್ನಿ ಒಳಗೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ಸರ್ ಅದನ್ನು ನೋಡ್ಬಿಡೋಣಲ್ಲ. ಈ ಪ್ರಕಾರ ನಾನು ಈ ಕಂಪ್ನಿ ಒಳಗೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ದು ಹಳದಪ್ಪವ್ರದ್ದು ಇನ್ಕಮ್ ಎಷ್ಟಾಗ್ತಿತ್ತು ನೋಡೋಣ್ರಿ. ಯಾರ್ದು ಇನ್ಕಮ್? ನಮ್ಮ ಹಳದಪ್ಪವ್ರದ್ದು ಇನ್ಕಮ್. ಹಳದಪ್ಪವ್ರದ್ದು ಇನ್ಕಮ್ ಅಂತ ತಿಳ್ಕೊಂಬಿಡ್ರಿ. ಇವತ್ತಿನ ಪ್ರೆಸೆಂಟೇಷನ್ ನಮ್ಮ ಹಳದಪ್ಪರಿಗೆ ಡೆಡಿಕೇಶನ್ ರೀಪ. 101,11,11,700 ಯಾರ್ದು ಇನ್ಕಮ್ ಇದು? ಹಳದಪ್ಪರ್ದು. ಸರ್ ಸ್ವಲ್ಪ ನಾನು ಹೊರಗೆ ಬಂದು ಹಳದಪ್ಪರ ಮುಖ ನೋಡಿ ಆಮೇಲೆ ಮುಂದೆ ಪ್ರೆಸೆಂಟೇಶನ್ ಕೊಡಕ್ ಇಷ್ಟಪಡ್ತೀನಿ. ನಾನು ಆಗ್ಬೋದಲ್ಲ ಸರ್? ಈ ಪ್ರಕಾರ ಆ ದೇವ್ರ ದಯದಿಂದ ನಾವೇನಾರ ಸೀರಿಯಸ್ ಆಗಿ ಕೆಲಸ ಮಾಡಿ ನಾನು 5 ಲೆವೆಲ್ ಮುದ್ದೆ ಮಾಡಿದ್ರೆ ಸಾಹೇಬ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ದು ಹಣ್ಣಿಂದ ಕಲಿತಿ ಒಂದು ಹೊಸದ ಆಪರೇಷನ್ ಮಾಡಿ ಮೂಗ ಹೊಸದ್ ಹಾಕಿಸ್ಬಿಡ್ರಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಹಳದಪ್ಪರೇ. ಓಕೆ. ಈ ಪ್ರಕಾರ ನಾನ್ ಜಸ್ಟ್ ಅವಾಗ ನಾನ್ ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ ಹೊರಗೆ ಬರ್ತೀನಿ. ಓಕೆ. ಪಾಯಿಂಟ್ ಕ್ಲಿಯರ್ ಐತ್ರಿ ಚಂದ್ರಶೇಖರ್ ಅವರೇ? ಈ ಪ್ರಕಾರ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟಾಯ್ತು? 101 ಕೋಟಿ. ಸಣ್ಣ ಅಮೌಂಟ್ ಅಲ್ಲ ಸ್ವಾಮಿ. ಎಷ್ಟೋ ಜನ 35 ವರ್ಷ ಗಂಟ್ಲೆ ಕೆಲಸ ಮಾಡ್ತಾರ, ನೌಕರಿ ಮಾಡ್ತಾರ. ಅವ್ರು 1 ಕೋಟಿ ರೂಪಾಯಿ ಕಣ್ಣಾರ್ ನೋಡಂಗಿಲ್ಲ. ಎಷ್ಟೋ ಜನ ಒಂದ ಸರಿ
ಅದ್ ರಿಟೈರ್ಮೆಂಟ್ PF ಬಂದ್ಮೇಲೆ ನೋಡ್ಬೋದು. ಆದ್ರ ಜೀವನದೊಳಗ ಯಾವ ನೌಕರದಾರನು ಒಂದೇ ಸರಿ 5 ಲಕ್ಷ 10 ಲಕ್ಷ ಬ್ಯಾಂಕ್ನಾಗೆ ಏನೈತಿ ಯಾವತ್ತು ನೋಡ್ರಂಗಿಲ್ಲ. ಅಂತದೊಂದು ಚಾನ್ಸ್ ಇಲ್ಲೇ ನಮ್ಮ ಹತ್ರ ಐತಿ, ಮಾಡ್ಕೋಬಹುದು. ಈಗ ನಾನು ಮತ್ತೆ ವಾಪಸ್ ನಂದು ಬಾಕಿ ಉಳಿದಿರ್ತಕ್ಕಂಥ ಪ್ರೆಸೆಂಟೇಶನ್ ಅನ್ನ ಕೊಡ್ತೀನಿ. ಓಕೆ, ಆಗ್ಬೋದಲ್ಲ ಸರ್? ಎಸ್ ಸರ್. ರವೀಂದ್ರ? ಎಸ್ ಸರ್. ಓಕೆ, ಈಗ ಈ ಪ್ರಕಾರ ನಾನ್ 101 ಕೋಟಿ ರೂಪಾಯಿ ಗಳಿಸಿದೆ. ಈಗ ನಮ್ದು ಮತ್ತೊಂದು ಪ್ರಶ್ನೆ ಸರ್. ಇಲ್ಲೇ ಶ್ರೀನಾಥ್ ರೆಡ್ಡಿ ಅಂತ ಬಂದಾರ, ಅವ್ರದ್ದು ಹಲ್ಲು ಮುರಿದೈತಿ. ಅದು ಯಾವ್ದು ಹಲ್ಲು ಅಂತ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡ್ರಿ ಇಷ್ಟು ಮಾತಾಡ. ನಮ್ ಶ್ರೀನಾಥ್ ರೆಡ್ಡಿ ಒಂದು ಪ್ರಶ್ನೆ ಕೇಳ್ತಾರ, ಸರ್ ನನಗೆ 101 ಕೋಟಿ ರೂಪಾಯಿ ಸಾಲಂಗಿಲ್ರಿಪ್ಪ, ಇನ್ನು ಹೆಚ್ಚಿಗೆ ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾನು? ಸರ್ ಒಂದ್ ಮಾತ್ರ ತಿಳ್ಕೊಡ್ರಿ ರವೀಂದ್ರ ಅವ್ರೆ, ಇಲ್ಲೇ 4 ಜನ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ. 4 ಬದಲಾಗಿ 5 ಜನ ಮಾಡಿದ್ರೆ 125, 6 ಜನ ಮಾಡಿದ್ರೆ 150, 10 ಜನ ಮಾಡಿದ್ರೆ 10 ಜನ ಒಂದು ಲೈನಿಗೆ 25 ಅಂತ ತಿಳ್ಕೊಡ್ರಿ, 250 ಕೋಟಿ. ಈ ಪ್ರಕಾರ ನೀವು ಕೇವಲ 4 ಕಂಪಲ್ಸರಿ, 5, 6, 10 ಹಾಕಬಾರ್ದಂತ ಏನಿಲ್ಲ. ಹೆಚ್ಚಿಗೆ ಇನ್ಕಮ್ ಬೇಕಂದ್ರೆ ಇದು ತಗೊಳ್ರಿ. ಎಷ್ಟೋ ಜನ ಮಾಡ್ತಾರ ಹೆಚ್ಚಿಗೆ ಇನ್ಕಮ್ ಬೇಕಂತ ಒಂದೇದು ತಾವ ತಗೊಂತಾರ, ಕೆಳಗಡೆದು 4 ತಾವ ತಗೊಂತಾರ. ಹಿಂಗ ತಗೊಳದ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಆದ್ರೆ ಮೇಂಟೈನ್ ಮಾಡಕ್ ಕಷ್ಟ ಆಗ್ತೈತಿ. ಈಗ ಅಕಸ್ಮಾತ್ ಇಲ್ಲೇ ನೀವು 4 ಜನ ಹಾಕಿದ್ರಿ, ಬರೇ 3 ಜನ ಕೆಲಸ, ಇಲ್ಲೇ 3 ಜನ ಕೆಲಸ ಮಾಡಾಕ್ತಾರ ಅಂತ ಕೊಡ್ರಿ. ಈ ಲೈನ್ ಒಳಗೆ 2 ಜನ ಕೆಲಸ ಮಾಡಾಕ್ತಾರ, ಈ ಲೈನ್ ಒಳಗೆ ಒಬ್ಬನೇ ಕೆಲಸ ಮಾಡಾಕ್ತಾನ, ಈ ಲೈನ್ ಒಳಗೆ ಒಬ್ಬನೇ ಕೆಲಸ ಮಾಡಂತ ಕೊಡ್ರಿ. ನಾಳೆ ಏನಾಗ್ತೈತಿ, ಸೂಪರ್ ಸೀಡ್ ಆಗಿ ಎಲ್ಲಾರು ಮೇಲೋಗಿ ನಿಮ್ಮನ್ನ ಒತ್ತು ಸಿಂಗಲ್ ಆಗಿ ಉಳಿಸೋದಕ್ಕಿಂತ ಇಷ್ಟೆಲ್ಲ ಲಪಡ ಮಾಡ್ಕೊಳಕ್ಕಿಂತ ಸೀದಾ ಕೆಲಸ ಮಾಡ್ರಲ್ಲ. ಈ ಸರಿ ಒಂದ್ ಎಂಟ್ರಿ ತಗೊಳ್ರಿ. ಮೊದಲ 4 ಜನ ನೀವು ಕಂಪಲ್ಸರಿ ಹಾಕ್ರಿ, 4 ಜನ ಕೆಲಸ ಮಾಡ್ಲಿ ಬಿಡ್ಲಿ. ನೀವ್ ಯಾಕ್ರಿ ಮತ್ತೊಂದು ಕ್ರಿಯೇಟ್ ಮಾಡಕ್ಕಿಂತ 5ನೇದು 6ನೇದು 7ನೇದು ಇಲ್ಲ 16 ಜನ ಹಾಕಕ್ಕಿಂತ ಯಾಕ್ರಿ ಒಂದು 7-8 ಜನ ಚಲೋರ್ಗ್ ಹಾಕಿ ಅದನ್ನ ಲೆವೆಲ್ ಮೇಂಟೈನ್ ಮಾಡಿ ಆ ಸ್ಕಿಪ್ ಓವರ್ ಆಗ್ಲಾಗ ನೋಡ್ಕೊಂಡು ಕೋಟಿ ಗಂಟೆ ಯಾಕೆ ಗಳಿಸಬಾರ್ದು ಲಪಡ ಮಾಡ್ಕೊಳ್ಳೋದಕ್ಕಿಂತ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಸರಿ, ಮತ್ತೊಂದ್ ಸರಿ ಹೊರಗೆ ಬರ್ತೀನಿ. ಸೀದಾ ನಾನು ನೋಡಿ ಸರ್, ನಾನು ಈ ಸರಿ ಎಷ್ಟೋ ಜನ ಬೇರೆ ಬೇರೆ ನೆಟ್ವರ್ಕರ್ ಮಾರ್ಕೆಟ್ ನ ಮಾಡಿ ನೊಂದು ಬೆಂದು ₹1 ಕಾಣ್ಲಾರ್ದಂಗ ಬರೆಗೈನೆ ಬಂದಾರ. 1ನೇ ಪಾಯಿಂಟ್. ಎಷ್ಟೋ ಜನ ಸಮಾಜದೊಳಗ ಮುಖದ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಅಂತಾರ ಕಳ್ಕೊಂಡ್ರ. ಅಂತ ವ್ಯಕ್ತಿಗಳಿಗೆ ಸೀದಾ ಕೆಲಸ ಮಾಡಿಸಿ ನನ್ನ ಕಡೆಯಿಂದ ಕೊಟ್ಟು ಅವ್ರಿಗೆ ಒಂದು ಏನೈತಿ ಮೊದ್ಲೇದು ಫೈನಾನ್ಸಿಯಲಿ ಫ್ರೀಡಮ್ ಅನ್ನು ಕೊಡೋದು, ಲೈಫ್ ಅನ್ನು ಸೆಟ್ಲ್ ಮಾಡಿಸೋದು. ಆ ಹೆಂಡತಿ ಮಕ್ಕಳ ಕಡೆಯಿಂದ ಬಯಸ್ಕೊಂತಾರಲ್ಲ, ಯಾವಾಗ ನೋಡಿದ್ರೆ ಟಬ್ಗೆ ಹಾಕ ಬಿಸ್ನೆಸ್ ಮಾಡ್ತಾನ್ರಿ ಇಂಥದಂತ ಬಯಸ್ಕೊಂಡ್ರಲ್ಲ ಗಂಡ. ಸರ್ ಒಂದ್ ಮಾತು ಹೇಳ್ತೀನಿ, ಯಾರು ಚಂದ್ರಶೇಖರ್ ರವೀಂದ್ರ ಅವರ ಕೇಳ್ಕೊಡ್ರಿ, ದುಡ್ಡಿದ್ರ ಗಂಡ, ಇಲ್ಲ ಅಂದ್ರ ದಂಡ. ನೀವು ಗಂಡ ಅಂತೂ ಯಾರು ಆಗಿಲ್ಲ ನೆಟ್ವರ್ಕ್ ಮಾರ್ಕೆಟ್ 95% ಯಾರು ಗಂಡ ಆಗಿಲ್ಲ, ದಂಡಗೆ. ಆ ದಂಡ ಇಂದಂತ ವ್ಯಕ್ತಿಗೆ ಮತ್ತೆ ಸರಿ ಗಂಡ ಅಂತ ಅನ್ಸ್ಕೊಬಾರ್ದು ನಮ್ಮ ಹೆಂಡತಿ ಮಕ್ಕಳ ಕಡೆಯಿಂದ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಅದಕ್ಕೆ ಒಂದ್ ಎಂಟ್ರಿ ತಗೊಳ್ರಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೀದಾ 100 ಕೋಟಿ ರೂಪಾಯಿ ಏನು ಸಣ್ಣ ಅಮೌಂಟ್ ಅಲ್ಲ. ಆಮೇಲೆ ಹೆಚ್ಚಿಗೆ ಬೇಕಂದ್ರೆ ಮಾಡ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ, ಮುಂದೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ನಾನು. ಈಗ ನೆಕ್ಸ್ಟ್ ಪಾಯಿಂಟ್ ಏನು? ಈ ಪ್ರಕಾರ ನೀವೇನ್ ಮಾಡ್ಬೇಕಂದ್ರೆ ಒಂದ್ ಎಂಟ್ರಿ ತಗೊಳ್ರಿ, ಹೆಚ್ಚಿಗೆ ಬೇಕಾದ್ರೆ ಮತ್ತೆ ಮಲ್ಟಿಪಲ್ ಏನ್ ಮಾಡ್ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಒಂದೇ ಎಂಟ್ರಿ ತಗೋಬೇಕು, ಮಲ್ಟಿಪಲ್ ಮಾಡೋದ್ರಿಂದ ನೀವು ಸೇಫ್ ಆಗಿರ್ತೀರಿ. ಕೆಳಗೆಲ್ಲಾರು ಮೇಲ್ ಹೋಗ್ತಾರ ಅನ್ನೋದು ಒಂದು ನಿಮ್ಗೆ ಹೆದರಿಕೆ ಇರಂಗಿಲ್ಲ. 1ನೇದು. ಆಮೇಲೆ ಇದು 1ನೇ ದಾರಿ ನಿಮ್ಗೆ ತೋರಿಸಿದೆ ಮಲ್ಟಿಪಲ್. ಇನ್ನು 2ನೇ ದಾರಿ ತೋರಿಸಿ ನೋಡ್ರಿ. ಇಲ್ಲೇ ಯಾರು ನಮ್ಮ ಕಂಪನಿ ಒಳಗೆ ಒಂದ್ ಸರಿ ಬ್ಲೂ ಡೈಮಂಡ್ ಆಗ್ತಾರಲ್ಲ, ಏನಂತೀರಿ ಚಂದ್ರಶೇಖರ್ ಅವರೇ, ರಾಜೇಂದ್ರ ಅವರೇ, ರವೀಂದ್ರ ಅವರೇ, ಒಂದ್ ಸರಿ ಬ್ಲೂ ಡೈಮಂಡ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಮತ್ತೆ ನಾನ್ ಮಾಡ್ತೀವಿ, ಮತ್ತೆ ರೀ ಎಂಟ್ರಿ ಕೊಡ್ತೀವಿ. ರೀ ಎಂಟ್ರಿ ಅಂದ್ರೆ ಮತ್ತು 30, ಯಾರು ಮಧ್ಯದೊಳಗೆ ಮಾತಾಡ್ಕೊಬೇಡ್ರಿ, ಮತ್ತೆ ರೀ ಎಂಟ್ರಿ ಅಂದ್ರೆ $30. ಸರಿ, ಒಂದ್ ಸರಿ ಬ್ಲೂ ಆಗಿರ್ತಾನಲ್ಲ ಅವ್ನು ಮತ್ತೆ ವಾಪಸ್ ಎಂಟ್ರಿ ತಗೊಂಡಾಗ ಈ ಸರಿ ಅವ್ನಿಗೆ ಸಿಲ್ವರ್ ಅಂತ ಕರೆಯಂಗಿಲ್ಲ. ನಮ್ಮ ಕಂಪನಿ ಒಳಗೆ ಒಂದ್ ಸರಿ ಬ್ಲೂ ಡೈಮಂಡ್ ಆದ್ರೆ ಅವ್ರು ಯಾವತ್ತು ಜೀವನ ಪರ್ಯಂತ ಬ್ಲೂ ಡೈಮಂಡ್. ಆದ್ರೆ ಇಲ್ಲಿ ರೀ ಎಂಟ್ರಿ ಆದಾಗ ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ ನೀವು ₹101 ಈ ಸರಿ ರಿಪೀಟೆಡ್ಲಿ 1 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಸರಿ ಬೇಕಾದ್ರೂ ಗಳಿಸಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನೀವು ರಿಪೀಟೆಡ್ಲಿ. ಆಮೇಲೆ ಈಗ 2ನೇ ಸರಿ $30 ಕೊಟ್ಟು ನೀವು ರೀ ಎಂಟ್ರಿ ಮಾಡ್ತಿಲ್ಲ, ಮತ್ತೆ ಹೊಸ ಮೆಂಬರ್ ಮಾಡೋದ್ ಇರ್ತಿಲ್ಲ, ಮತ್ತೆ ನೀವು ಟೀಮ್ ಕಟ್ಟೋದು ಅವಶ್ಯಕತೆ ಇಲ್ಲ. ಸರ್ ಹೊಸ ಮೆಂಬರ್ ಮಾಡಂಗಿಲ್ಲ, ಟೀಮ್ ಕಟ್ಟಂಗಿಲ್ಲ, ಇನ್ಕಮ್ ಹೆಂಗ್ ಬರ್ತಿದ್ರಿ? ಈಗ ನೋಡ್ರಿ, ಮೊದಲೇ ನಾನ್ ನೋಡ್ರಿ 5 ಲೆವೆಲ್ ಕಂಪ್ಲೀಟ್ ಮಾಡಿ ಮೊದಲೇ ನಾನು ರೀ ಎಂಟ್ರಿ ತಗೊಂಡೆ. ಈ ನನ್ ಕೆಳ 4 ದಿನ ಆದ್ಮೇಲೆ ಈ ನನ್ ಕೆಳಗೆ 4 ಜನ ಅದಲ್ಲ, ಅವ್ರು 5 ಲೆವೆಲ್ ಕಂಪ್ಲೀಟ್ ಮಾಡ್ತಾರೆ, ರೀ ಎಂಟ್ರಿ ತಗೊಂತಾರ. 16 ಜನ ಮತ್ತೆ ರೀ ಎಂಟ್ರಿ ತಗೊಂತಾರ, 64 ಜನ ರೀ ಎಂಟ್ರಿ ತಗೊಂತಾರ, 256 ಜನ ರೀ ಎಂಟ್ರಿ ತಗೊಂತಾರ, 1000 ಜನ, 24 ಜನ ಇವ್ರು ರೀ ಎಂಟ್ರಿ ತಗೊಂತಾರ. ಪ್ರತಿಯೊಂದು ವ್ಯಕ್ತಿ ರೀ ಎಂಟ್ರಿ ತಗೊಂಡಾಗ ನಾವೇನ್ ಮಾಡ್ತೀವಿ, ನಿಮ್ಗೆ ರಿಪೀಟೆಡ್ಲಿ
ಇವ್ರು ನಿಮ್ ಕೆಳಗ ಬಂದಿದ್ದಕ್ಕೆ ಮತ್ತೆ ಹೊಸ ಟೀಮ್ ಕಟ್ಟೋದು ಅವಶ್ಯಕತೆ ಐತೇನ್ ಸರ್? ಇಲ್ಲ. ಈ ಪ್ರಕಾರ $30 ಕೊಡ್ರಿ, 100 ಕೋಟಿ ರೂಪಾಯಿ ಗಳಿಸ್ರಿ. $30 ಕೊಡ್ರಿ, 100 ಕೋಟಿ ಗಳಿಸ್ರಿ. ರಿಪೀಟೆಡ್ ತಗೋಬಹುದು. ಇದು ಎರಡನೇ ದಾರಿ. ಇನ್ನ ಮತ್ತೊಂದು ನಿಮ್ಗೆ ಅವಕಾಶ ಕೊಡ್ತೀವಿ. ಒಂದ್ ಸರಿ ನಮ್ಮ ಕಂಪನಿ ಯಾರು ಬ್ಲೂ ಡೈಮಂಡ್ ಆಗ್ತಾರಲ್ಲ ಅವ್ರಿಗೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ನೊಳಗೆ ತಗೊಂತೀವಿ. ನಿಮ್ಮನ್ನ ಡೈರೆಕ್ಟರ್ ಅಂತ ತಗೊಂತೀವಿ. ಏನ್ ಮಾಡ್ತೀವಿ? ಡೈರೆಕ್ಟರ್. ಈ ಡೈರೆಕ್ಟರ್ ಆಗಿದ್ದೇವೆ ಬೆನಿಫಿಟ್. ಡೈರೆಕ್ಟ್ ಆದ್ರೆ ನಿಮ್ಗೆ ನಮ್ಮ ಇರ್ತಕ್ಕಂಥ ಏನಿರ್ತದಲ್ಲ ಸೇಮ್ ಪೊಸಿಷನ್ ನಿಮ್ದು ಇರ್ತೈತಿ. ಇದ್ರ ಜೊತೆಗೆ ನಾವು ಪ್ರತಿ 6 ತಿಂಗಳಿಗೊಂದ್ಸರಿ ಪ್ರತಿ 6 ತಿಂಗಳಿಗೊಂದ್ಸರಿ ಲೈಫ್ ಟೈಮ್ ನಿಮಗೆ ಫಾರಿನ್ ಟ್ರಿಪ್ ಅನ್ನ ಕೊಡ್ತೀವಿ. ಒಂದ್ ಸರಿ ಸಿಂಗಾಪುರ್, ಎರಡನೇ ಸರಿ ಯಾವ್ದು ಮಲೇಷಿಯಾ, 3ನೇ ಸರಿ ದುಬೈ, 4ನೇ ಸರಿ ಸಿಂಗಾಪುರ್ ಲಂಡನ್, 5ನೇ ಸರಿ ಅಮೆರಿಕ. ಈ ಪ್ರಕಾರ ಇಡೀ ವಿಶ್ವನ ಯಾಕೆ ತಿರುಗಬಾರದು? ಅದ್ರ ಸಲುವಾಗಿ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಹೆಸರಿಟ್ಟಿವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? 193 ಎಸ್, ಇಡೀ 139 ದೇಶ, ಸಿರಿಯಾ ಒಂದ್ ಬಿಟ್ಟು ಮತ್ ಮಲ್ಡ್ರಗಡ್ರ ಮಾಡಿಗಿಡ. ಓಕೆ, ಎಲ್ಲಾ ದೇಶಕ್ಕೂ ಕರ್ಕೊಂಡು ಹೋಗ್ಬರೋ ಜವಾಬ್ದಾರಿ ನಮ್ದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು ನಿಮ್ಗೆ ಸ್ಟಾರ್ಟಿಂಗ್ ದೊಳಗೆ 3 ಪ್ರಶ್ನೆ ಕೇಳಿದೆ. ಏನು? ಅಚಲ್ಕರ್ ಯಾರು? ಅಚಲ್ಕರ್ ನಡೆಸಕ್ಕಂತ ಕೆಪಾಸಿಟಿ ಐತನು. 3ನೇ ಪ್ರಶ್ನೆ ಏನಂತ ಕೇಳಿದ್ದೆ ನಾನು? ಅಚಲ್ಕರ್ ಮೇಲೆ ವಿಶ್ವಾಸ ಮಾಡಿ ಈ ಕಂಪನಿ ನಾನು ಬಿಸ್ನೆಸ್ ಮಾಡ್ಬೋದಾ? ಯಾಕಂದ್ರೆ ಅಮೌಂಟ್ ದೊಡ್ಡದೈತಿ. ಮುಂದೆ ಇದು ಬಿಟ್ಟು ಬಿಡ್ರಿ, ನಾಳೆ ಇಲ್ಲಿ ಕೋಟಿ ಗಂಟ್ಲೆ ಬಂದಾಗ, ಪರ್ಟಿಕ್ಯುಲರ್ ಆಗಿ 6 ಕೋಟಿ ಬಂದಾಗ, 95 ಕೋಟಿ ಬಂದಾಗ ಅಚಲ್ಕರ್ ಏನ್ರ ಕಂಪನಿ ಕ್ಲೋಸ್ ಮಾಡ್ದ ಓಡೋದ್ರ ಏನ್ ಮಾಡ್ಬೇಕು? ಪಾಯಿಂಟ್ ಕ್ಲಿಯರ್ ಆತ್ರಿ? ಸರ್ ಎಲ್ಲ ತಲೆಗೆ ಡೌಟ್ ಐತಲ್ಲ? ಎಲ್ಲ ತಲೆಗೆ ಡೌಟ್ ಐತಲ್ಲ ಸರ್? ಯಾರು ಇದು ಮಾತಾಡ್ಕೋಬೇಡ್ರಿ. ಬಿ ಪ್ರಾಕ್ಟಿಕಲ್. ನಾನು ಕೋಟಿ ಗಂಟೆ ಬಂದಾಗ ರವೀಂದ್ರ ಅವ್ರ ನಾಳೆ ಅಚಲ್ಕರ್ ಕಂಪನಿ ಕ್ಲೋಸ್ ಮಾಡಿದ್ರೆ ಓಡಿದ್ರೆ ಏನ್ ಮಾಡ್ಲಿ? ಅದಕ್ಕೊಂದು ತಿಳ್ಕೊಳ್ಳೋದಲ್ಲ, ತಪ್ಪೇನೈತಿ ಸರ್? ಈಗ ನೋಡ್ರಿ, ಈಗ ರವೀಂದ್ರ ಅವ್ರ ನೀವೇ ಹೇಳ್ರಿ ಸರ್ ಪ್ರಶ್ನೆ. ಪ್ರವೀಣ್ ಕುಮಾರ್ ಅವರ ನೀವು ಅದಿರಲ್ಲ ಸರ್? ಪ್ರವೀಣ್ ಕುಮಾರ್ ಅವರ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗಿಂತ ನೀವೇ ಚಲೋ ಕೊಡ್ತೀರಿ ಅಂತ ನನಗನ್ನಿಸ್ತೈತಿ. ಮೈಕ್ ಆನ್ ಮಾಡ್ಕೊಡ್ರಿ. ಕಂಪ್ನಿ ಓಡೋದ್ರೇನು ವೆಬ್ಸೈಟ್ ನಾನು ಹೇಳ್ತೇನೆ ಉತ್ತರ ನಾನು ಕೊಡ್ತೀನಿ. ಉತ್ತರ ನಾ ಕೊಡ್ತೀನಿ ಸರ್, ನೀವಲ್ಲ. ಇಲ್ಲ, ಉತ್ತರ ನಾ ಕೊಡ್ತೀನಿ, ಕರೆಕ್ಟಾಗಿ ಕೇಳ್ಕೊಡ್ರಿ. ಈಗ ನನಗೆ ಹೇಳಿ ಸರ್, ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಿ. ಏನು ಉತ್ತರ ಕೊಡ್ಬೇಕು? ಎಲ್ಲಿತ್ತದು? ಪ್ರವೀಣ್ ಕುಮಾರ್ ಅವರೇ ಸ್ಕ್ರೀನ್ ಕಾಣಕ್ತೈತಲ್ಲ? ಸರಿ ಸರ್, ಇದೇನು ಸರ್? ಇದು ನೀವು ಅಂತ ತಿಳ್ಕೊಂಬಿಡ್ರಿ. ಯು ಅಂತ ಐತಲ್ಲ, ಇದನ್ನ ಇವತ್ತಿನ ಮಟ್ಟಿಗೆ ಪ್ರವೀಣ್ ಕುಮಾರ್ ನೀವು ಅಂತ ತಿಳ್ಕೊರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಸರಿ ಸರ್. ಈಗ ನೀವು ಕಂಪನಿ ಜಾಯ್ನ್ ಆಗ್ಬೇಕು, ಎಷ್ಟು ಕೊಡ್ತೀರಿ? $30. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ $30 $5 ಯಾರು ಕೊಡ್ತೀರಿ? ಕಂಪ್ನಿಗೆ ಅಂದ್ರೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿಗೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಡ್ತೀರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮುಂದೆ ಬಾಕಿ ಉಳಿದಿರ್ತಕ್ಕಂಥ $25 ನನಗೆ ಕೊಡ್ತೀರೇನೋ? ಇಲ್ಲ. ಏನ್ ಮಾಡ್ತೀರಿ ನೀವು? ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಸಿಲ್ವರ್ ಆಗ್ಬೇಕಂದ್ರೆ ನಿಮ್ದು $25 ನಿಮ್ಮ ಮೊದಲನೇ ಅಪ್ಲೈನ್ ಸಿಲ್ವರ್ ಅಪ್ಲೈನ್ ಅಂತಲ್ಲ ಅವನಿಗೆ ಕೊಡ್ಬೇಕು. ಅವನಿಗೆ ಕೊಡ್ಬೇಕು? ಇವನು ರೊಕ್ಕ ಬಂದ್ಮೇಲೆ ಓಕೆ ಬಟನ್ ಇರ್ತಾನ, ಇವನು ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಸಿಲ್ವರ್ ಪೊಸಿಷನ್ ಆಕ್ಟಿವೇಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದೇ ಪ್ರಕಾರ ನಾಳೆ ನೀವು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನೀವು ಕೊಡ್ಬೇಕಾಗಿದ್ದ $50 ನಿಮ್ಮ ಟ್ರಸ್ಟ್ ವ್ಯಾಲೆಟ್ ಇಂದ ಈ ಎರಡನೇ ಅಪ್ಲೈನ್ ಗೋಲ್ಡ್ ಅಂತ ಕರಿತೀವಿ ಅವ್ನಿಗೆ ಹೋಗ್ಬೇಕು. ಅವನು $50 ಬಂದ್ರೆ ಮಾತ್ರ ಓಕೆ ಅಂತಾನ. ಅವನು ಓಕೆ ಮಾಡಿದ್ರೆ ಮಾತ್ರ ನಿಮ್ದು ಗೋಲ್ಡ್ ಪ್ರಮೋಷನ್ ಏನಿತ್ತಲ್ಲ ಆಕ್ಟಿವೇಟ್ ಆಗ್ತೈತಿ. ಅದೇ ಪ್ರಕಾರ ರೂಬಿ ಪ್ರಮೋಷನ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಈ ವ್ಯಕ್ತಿ ಕೊಡ್ಬೇಕು $250 ಅವನಿಗೆ ಹೋಗ್ತೈತಿ. ನಾಳೆ ನೀವು ಡೈಮಂಡ್ ಆಗ್ಬೇಕಂದ್ರೆ ನಿಮ್ದು $2,500 ಈ ಡೈಮಂಡ್ ಅಪ್ಲೈನ್ ಕುಂತಾನಲ್ಲ ಅವ್ನಿಗೆ ಹೋಗ್ಬೇಕು. ಅವನು ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಡೈಮಂಡ್ ಪೊಸಿಷನ್ ಆಕ್ಟಿವೇಟ್ ಆಗ್ತೈತಿ. ಅದೇ ಪ್ರಕಾರ ನಾಳೆ ನೀವು $10,000 ಕೊಟ್ಟರೆ ನೀವೇನ್ ಮಾಡ್ತೀರಿ? ಬ್ಲೂ ಡೈಮಂಡ್ ಆಗ್ತೀರಿ. ಈ ದುಡ್ಡನ್ನು ಯಾರಿಗ್ ಹೋಗ್ಬೇಕು? ಈ ಬ್ಲೂ ಡೈಮಂಡ್ ಕುಂತಾನಲ್ಲ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ, ಅವನಿಗೆ ಹೋಗ್ಬೇಕು. ಅವನು ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಬ್ಲೂ ಡೈಮಂಡ್ ಆಕ್ಟಿವೇಟ್ ಆಗ್ತೈತಿ. ಈಗ ನನಗೆ ಹೇಳ್ರಿ, ಈ ಪ್ರಕಾರ ಪ್ರವೀಣ್ ಕುಮಾರ್ ಅವರೇ ನೀವು ಟೋಟಲಿ 830 ಯಾರಿಪ್ಪ ಅವರು? ಈ ಪ್ರಕಾರ ನೀವು 12 ಚಲೋ ಸಾರಿ ಸರ್, ಈ ಪ್ರಕಾರ ನೀವು ಟೋಟಲಿ $12,835 ಹಾಕ್ತಿರಿ. ಅದ್ರೊಳಗ $5 ಮಾತ್ರ ಕಂಪನಿ ಕೊಡ್ತೀರಿ. ಬಾಕಿ $12,830 ನೀವು ವ್ಯಕ್ತಿಯಿಂದ ವ್ಯಕ್ತಿಗೆ ಕೊಡ್ತೀರಿ ಹೊರತಾಗಿ ಕಂಪನಿಗೆ $1 ಹೋಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನನಗೆ ಹೇಳ್ರಿ, ನೀವು ಸ್ಟಾರ್ಟಿಂಗ್ ನೊಳಗೆ ಕೊಡ್ತಕ್ಕಂಥ $5 ಬಿಟ್ರೆ ಬಾಕಿ A to Z ದುಡ್ಡು
ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ತಿತ್ತು ಅಂದ್ಮೇಲೆ ಕಂಪ್ನಿ ಕ್ಲೋಸ್ ಆಗೋದ್ ಬಿಡ್ರಿ. ಜಾಡಿಸಿ ಹೋದ್ರು ಅಚ್ಚಲ್ಕರ್ ಒಂದ್ ಹೆಜ್ಜೆ ಮುಂದಿಡಂಗಿಲ್ಲ. $5 ಸ್ವಾಮಿ, ನೀವು ಕೊಟ್ಟದ ರೊಕ್ಕ ಬರೀ ವೆಬ್ಸೈಟ್ ಮೇಂಟೈನ್ ಮಾಡಕ್ ಬರಂಗಿಲ್ಲ ನನ್ನ ಕಡೆಯಿಂದ. ಎಲ್ಲರ ಚಾನ್ಸ್ ಐತೇನು? ಓಕೆ, ಪಾರ್ಟ್ ಕ್ಲಿಯರ್ ಆತ್ರಿ. ಆಮೇಲೆ ಎರಡನೇದು, ನಾಳೆ ಅಚ್ಚಲ್ಕರ್ ಸತ್ರು ನಿಮಗೇನು ಫರಕ್ ಬೀಳಂಗಿಲ್ಲ. ಯಾಕಂದ್ರೆ ವೆಬ್ಸೈಟ್ ಇರ್ತೈತಿ, ಸಿಸ್ಟಮ್ ಇರ್ತೈತಿ, ಅದು ಆಟೋಮೆಟಿಕ್ಲಿ ಅಪ್ರೂವಲ್ ಚಾನ್ಸ್ ಸ್ಟಾರ್ಟಿಂಗ್ ಒಳಗೆ ಅಪ್ರೂವಲ್ ಐತಲ್ಲ, ಅದನ್ನ ಇನ್ನೊಂದು ತಿಂಗಳದವರೆಗೆ 2 ತಿಂಗಳದೊಳಗೆ ಆಟೋಮೇಶನ್ ಮಾಡ್ಬಿಡ್ತೀನಿ. ಒಂದ್ ಸರಿ ಆಟೋಮೇಶನ್ ಆದ್ರೆ ಸರ್ ಅಚ್ಚಲ್ಕರ್ ಸತ್ರು ಸಹಿತ ನಿಮಗೇನು ಫರಕ್ ಬೀಳಂಗಿಲ್ಲ. ನಾನು ಸಿಸ್ಟಮ್ ಅನ್ನು ಹೆಂಗ ರೆಡಿ ಮಾಡೀನಂದ್ರೆ ಅಚ್ಚಲ್ಕರ್ ಹೋದ್ರು ಸಹಿತ ಸತ್ರು ಸಹಿತ 50 ವರ್ಷ ನಾನ್ ಸ್ಟಾಪ್ ಆಗಿ ನಡಿಬೇಕು. ಆ ತರ A to Z ಸೆಟಪ್ ಮಾಡಿಬಿಟ್ಟೆ ನಾನು. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ, ಕಣ್ಣು ಮುಚ್ಚಿ ಕೆಲಸ ಮಾಡಿ. ಇಲ್ಲಿವರೆಗೆ ನನ್ನ ಪ್ರೆಸೆಂಟೇಶನ್ ಕ್ಯೂನ ಕುಂತು ಕೇಳಿದಕ್ಕೆ ಧನ್ಯವಾದಗಳು. ಇಲ್ಲಿಗೆ ನಂದು ರೆಕಾರ್ಡಿಂಗ್ ಮುಗೀತಿ.